अक्षभिर्यजत्राः स्थिरैरङ्गैस्तुष्टुवागुं सस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः अग्निर्यत्राभिमथ्यते वायुर्यत्राधिरुध्यते सोमो यत्रातिरिच्यते तत्र ಸಂಜಾಯತೆ ಮನಃ. ನಿನ್ನೆಯ ದಿವಸದ ಮಂತ್ರದಲ್ಲಿ ಏನು ಹೇಳ್ಕೊಂಡಿದ್ದಂದ್ರೆ, ನಾವು ಪರಬ್ರಹ್ಮ ವಸ್ತುವನ್ನ ಹೊಂದಬೇಕಾದ್ರೆ, ಪರಬ್ರಹ್ಮ ವಸ್ತುವಿನ ಜ್ಞಾನವನ್ನ ಹೊಂದಬೇಕಾದ್ರೆ ಮೊದಲಿಗೆ ಏನಾಗ್ಬೇಕು ಅಂತ ಕೇಳಿದ್ರೆ, ನಮ್ಮ ಚಿತ್ತ ಮನಸ್ಸುಗಳನ್ನ, ಇಂದ್ರಿಯಗಳು ಮನಸ್ಸಿನಲ್ಲಿ ಲಯವಾಗಬೇಕು. ಇಂದ್ರಿಯಗಳನ್ನು ಲಯಗೊಳಿಸಿಕೊಂಡ ಮನಸ್ಸು ಬ್ರಹ್ಮದಲ್ಲಿ ಸೇರ್ಬೇಕು. ಹಾಗೆ ಸೇರೋದಕ್ಕೆ ನಮಃ ಅನ್ನುವುದು ಒಂದು ಮಾರ್ಗ. ಅಂದ್ರೆ ನಮ ಎನ್ನುವುದರ ಮೂಲಕ ಅಂದ್ರೆ ಪ್ರಾರ್ಥನೆಯ ಮೂಲಕ ಅಂತ ಒಂದರ್ಥ. ಇನ್ನು ನಾವು ನಿನ್ನೆ ಹೇಳಿಕೊಂಡಿರುವಂತೆ ನಮ ಅಂದ್ರೆ ಪೂಜೆ, ಧ್ಯಾನ ಇತ್ಯಾದಿ ಸಾಧನಾ ಮಾರ್ಗಗಳು ಏನಿದೆಯೋ ಅದೆಲ್ಲವೂ ಕೂಡ ನ ಮ ಎನ್ನುವುದರಲ್ಲಿ ಸೇರ್ಕೊಳ್ಳುತ್ತೆ. ಇನ್ನು ನ ಮ ಅನ್ನುವುದು ನ ಮಮ ಎಂಬ ಅರ್ಥದಲ್ಲಿರುವಂತಹ ಒಂದು ಪ್ರಯೋಗ ಅಂತ ಅದನ್ನು ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ. ಇದು ನಾನಲ್ಲ, ಇದು ನನ್ನದಲ್ಲ ಅನ್ನುವ ಒಂದು ಅಭಿಪ್ರಾಯ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಬರ್ಬೇಕಾದ್ರೆ ಅದು ಸುಲಭ ಅಲ್ಲ. ಆದ್ರಿಂದ ಅದನ್ನ ನಾವು ಹೇಗಪ್ಪ ಸಾಧನೆ ಮಾಡ್ಕೊಳ್ಬೇಕು? ನಾನಲ್ಲ, ನನ್ನದಲ್ಲ, ಎಷ್ಟೇ ಈಗಾಗಲೇ ಯಾವುದು ಶತಶ್ಲೋಕಿ ರಾಮಾಯಣ ಬಿಡಿ, ಇದರಿಂದ ಹಿಡಿದು ನಾವು ಎಷ್ಟು ಬಾರಿ ಹೇಳ್ಕೊಂಡಿದ್ರು ಕೂಡ ಭಾಗವತದಲ್ಲಾಗ್ಲಿ ಇದೆಲ್ಲ ಎಲ್ಲಾನು ಪರಮಾತ್ಮನೇ, ಎಲ್ಲಾನು ಪರಮಾತ್ಮನೇ ಅಂತ ಎಷ್ಟೇ ಹೇಳ್ಕೊಂಡಿದ್ರು ಇದು ನಾನು, ಇದು ನನ್ನದಲ್ಲ ಅನ್ನುವ ಭಾವನೆಯಿಂದ ಹೊರಗೆ ಬರೋದು ಅನ್ನೋದು ನಮ್ಗೆ ತುಂಬಾ ಕಷ್ಟ ಸಾಧ್ಯ ಇದೆ. ಅದಕ್ಕೋಸ್ಕರ ಇಲ್ಲಿ ನ ಮಮ, ಇದು ನಮ್ಮಮ ಅನ್ನೋದೇ ನಮ, ನನ್ನದಲ್ಲ ಅನ್ನೋದನ್ನ ಹೇಗಪ್ಪ ಸಾಧನೆ ಮಾಡ್ಕೊಳ್ಬೇಕು ಅಂದ್ರೆ, ಚಿತ್ತ ಪ್ರಣಿಧಾನ ಅಂತ ಯೋಗ ಹೇಳುತ್ತೆ. ಅದನ್ನೇ ಇಲ್ಲಿ ಇವರು ಹೇಳುವಾಗ ಯಾವ ರೀತಿ ಇದನ್ನ ಸಮಾಧಾನ ಮಾಡ್ಕೊಳ್ಬೇಕು, ಸಮಾಧಾನ ಸ್ಥಿತಿಗೆ ತಂದ್ಕೊಳ್ಬೇಕು ಅನ್ನುವುದಕ್ಕೆ ನಾವು ಮಾಡಬೇಕಾದಂತಹ ಸಾಧನೆಗಳು, ಅದಕ್ಕೆ ಆ ಸಾಧನೆಗಳಿಗೆ ಸವಿತೃ ದೇವತೆಯ ಒಂದು ಕೃಪೆ ಬೇಕು, ಸಹಕಾರ ಬೇಕು. ಯಾಕೆ ಅಂದ್ರೆ ಸವಿತೃ ಎನ್ನುವುದೇ
ಸರ್ವಕರ್ಮಕ್ಕೆ ಪ್ರೇರಕ, ಸರ್ವಕರ್ಮ ಪ್ರಚೋದಕ, ಸರ್ವ ಪ್ರವೃತ್ತಿಗೆ ಅದು ಮೂಲ ಬೆನ್ನೆಲುಬು. ಆದ್ರಿಂದ ಅದು ಬೇಕು. ಇದೇ ಮಾರ್ಗವನ್ನ ಎಲ್ಲ ಸಾಧಕರೂ ಕೂಡ, ಎಲ್ಲಾ ಫಲಭೋಕ್ತೃಗಳು ಅಂದ್ರೆ ಯಾರು ಪರಬ್ರಹ್ಮ ವಸ್ತುವನ್ನ ಸಾಧಿಸಿ ಪಡ್ಕೊಂಡಿದ್ದಾರೆ ಅವರುಗಳು ಇದೇ ಮಾರ್ಗವನ್ನ ಆಶ್ರಯಿಸಿದ್ದಾರೆ ಅನ್ನುವುದನ್ನ ನಾವು ನೆನ್ನೆ ನೋಡ್ಕೊಂಡ್ವಿ. ಆದ್ರಿಂದ ಯಾರು ಅಮೃತವನ್ನ ಬಯಸ್ತಿದ್ದೀರೋ ಆ ಎಲ್ಲರೂ ಅಮೃತದ ಪುತ್ರರೇ. ಆದ್ರೆ ಎಲ್ಲರೂ ಅಮೃತದ ಪುತ್ರರೇ ಆಗಿದ್ದರೂ ಎಲ್ಲರಿಗೂ ಅದರ ಅಪೇಕ್ಷೆ ಬೇಕಲ್ಲ. ರಾಮಾಯಣದಲ್ಲಿ ನಾವು 2-3 ಸಲ ಈಗಾಗಲೇ ಹೇಳ್ಕೊಂಡಿದ್ದೇವೆ. ರಾಮಾಯಣದಲ್ಲಿ ರಾಮ, ನೋಡಪ್ಪ ನಾನು ಹೋಗ್ತಾ ಇದ್ದೇನೆ, ಯಾರ್ಯಾರು ನನ್ ಜೊತೆಗ್ ಬರ್ತೀರಿ ಬನ್ನಿ ಅಂತ ಕರೆದಾಗ, ಈಗ ಇನ್ನೂ ಉದಾಹರಣೆ ಹೇಳೋದಾದ್ರೆ, ಶರಭಂಗ ಋಷಿಯ ಆಶ್ರಮಕ್ಕೆ ಎಲ್ಲಿದ್ಲೋ ಏನೋ ಬಂದು ಸೇರ್ಕೊಂಡ್ಲು. ಏನಪ್ಪಾ ಮುಖ್ಯವಾಗಿ ಆಕೆ ಬಂದು ಸೇರುವುದಕ್ಕೆ ಕಾರಣ ಏನಾಗಿತ್ತು ಅಂತ ಕೇಳಿದ್ರೆ, ತಾನು ತನ್ನ ಮನೆಯಲ್ಲಿ ಮದುವೆಗೆ ವ್ಯವಸ್ಥೆ ಮಾಡ್ತಾ ಇದ್ರು. ಮದುವೆ ವ್ಯವಸ್ಥೆಗೆ ನೋಡಿದ್ರೆ ರಾಶಿ ಪ್ರಾಣಿಗಳನ್ನ ತಂದು ತುಂಬ್ತಾ ಇದ್ದಾರೆ. ಪ್ರಾಣಿಗಳ ಇದನ್ನ ಯಾಕೆ ಇದೆಲ್ಲ, ನಿನ್ ಮದ್ವೆಗ್ ಬೇಕಲ್ಲ, ನಿನ್ ಮದ್ವೆನಲ್ಲಿ ಎಲ್ರಿಗೂ ಊಟ ಬಡ್ಸಕ್ ಬೇಕು. ಅಯ್ಯೋ ನನ್ನ ಸಲುವಾಗಿ ಇಷ್ಟು ಪ್ರಾಣಿಗಳ ಹತ್ಯೆನಾ ಅನ್ನೋದು ಆಕೆಯ ಮನಸ್ಸಿನಲ್ಲಿ ಬಂತು. ಯಾವುದೇ ಆದ್ರೂ ಜನ್ಮದ ಒಂದು ಪುಣ್ಯ ಮನಸ್ಸೊಳಗೆ ಇದ್ದಾಗ ಪರಮಾತ್ಮ ಹೇಳ್ತಾನೆ 6ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ, ಆ ಒಂದು ಸತ್ ಪ್ರೇರಣೆ ಬರ್ಬೇಕಾದ್ರೂ ಬೇಕು. ಒಟ್ಟು ಇವಳಿಗೆ ಅದು ಮನಸ್ಸಿಗೆ ಬಂದದ್ದೇ ರಾತ್ರಿ ಮನೆ ಬಿಟ್ಟು ಬಂದ್ಬಿಟ್ಲು. ಯಾಕೆಂದ್ರೆ ನನ್ನಿಂದ ಇಷ್ಟೊಂದು ಪ್ರಾಣಿಗಳಿಗೆ ಹಾನಿ ಆಗೋದು ಬೇಡ ಅಂತ. ಎಲ್ಲಿಗೆ ಬರ್ಬೇಕು ಗೊತ್ತಿಲ್ಲ, ಸುಮ್ಮನೆ ಬರ್ತಾ ಇದ್ದಾಳೆ. ಬೆಳಗಿನ ಜಾವದ ವೇಳೆಗೆ ಒಂದು ಕಡೆಯಲ್ಲಿ ಅವಳಿಗೆ ನಿಂತಿದ್ದಾಳೆ, ಆಯಾಸ ಆಗಿದೆ. ಆ ವೇಳೆಗೆ ಅವಳಿಗೆ ಕಿವಿಯಲ್ಲಿ ಮಂತ್ರಗಳು ಕೇಳಿಸ್ತಾ ಇತ್ತು. ಅದು ಅವಳಿಗೆ ತುಂಬಾ ಆಪ್ಯಾಯಮಾನ ಆಯ್ತು. ಅಬ್ಬಾ ಎಷ್ಟು ಚೆನ್ನಾಗಿದೆ ಈ ಮಂತ್ರಗಳು, ಎಷ್ಟು ತಂಪು ಕೊಡ್ತಾ ಇದೆ, ನನ್ನ ಮನಸ್ಸಿನ ಕುದಿತ, ನೋವು, ಬಾಧೆ, ಭಾರ ಎಲ್ಲ ಇಳಿಸ್ತಾ ಇದೆ, ನಾನು ಇದೇ ಜಾಗದಲ್ಲಿ ಇದ್ದು ಬಿಡ್ತೇನೆ ಅಂತ ಮನಸ್ಸಲ್ಲಿ ಅನ್ಕೊಂಡ್ಲು. ಆದ್ರೆ ಇರೋದಕ್ಕೆ ಅನುಮತಿ ಬೇಕಲ್ಲ. ಅದಕ್ಕೆ ಅವಳು ಮೊದಲು ಹೇಗ್ ಅನುಮತಿ ಕೇಳೋದು ಗೊತ್ತಿಲ್ಲ ಪಾಪ. ಊರಿಂದ ಬಂದವಳಲ್ಲ, ಮನೆಯಿಂದ ಆಚೆ ಬಂದವಳಲ್ಲ. ಆದ್ರಿಂದ ಅವಳು ಏನ್ ಮಾಡಿದ್ಲು, ಎಲ್ಲಿಂದ ಈ ಶಬ್ದ ಬರ್ತಿದೆ ಆ ಜಾಗ ಗಮನಿಸಿದ್ಲು, ಯಾರು ಹೇಳ್ತಿದ್ದಾರೆ ಅದನ್ನ ಗಮನಿಸ್ಕೊಂಡ್ಲು. ಅವರೆಲ್ಲ ಅಲ್ಲಿಂದ ಹೋದ ಮೇಲೆ, ಅದು ಒಂದು ಆಶ್ರಮದ ಜಾಗ ಆಗಿತ್ತು, ಪರ್ಣಕುಟಿಗಳಿತ್ತು. ಹೋದ್ಮೇಲೆ ಇವಳು ಏನ್ ಮಾಡ್ತಿದ್ಲು, ಗುಡ್ಸೋದು, ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿದ್ಲು. 1 ದಿವ್ಸ 2 ದಿವ್ಸ 3 ದಿವ್ಸ ಗುರುಗಳು ನೋಡಿದ್ರು, ಅರೆ ಇದ್ ಯಾರು ಈ ಕೆಲಸ ಮಾಡ್ತಿರೋರು. ಒಂದು ದಿವ್ಸ ಅವ್ರು ಇದನ್ನ ಗಮನಿಸಿದ್ರು. ಅವಳಿಗೆ, ಅಮ್ಮ ನೀನು ಯಾಕೆ ಭಯದಿಂದ ಮಾಡ್ಬೇಕು, ಸ್ವತಂತ್ರಳಾಗಿ ಈ ಕೆಲಸ ಮಾಡು ಅಂತ ಹೇಳಿದ್ರು. ಈಗ ಆಕೆ ಆ ಆಶ್ರಮದಲ್ಲಿ ಇದ್ದುಕೊಂಡು ತಾನಂತೂ ಮಂತ್ರ ಇತ್ಯಾದಿಗಳನ್ನ ಕೇಳಲಿಲ್ಲ, ಕಲೀಲಿಲ್ಲ. ಆದ್ರೆ ಅವಳೇನ್ ಮಾಡ್ತಿದ್ಲು, ಅವರ ಆ ಭಾವವನ್ನ ಮಾತ್ರ ಹೃದಯದಲ್ಲಿ ಗ್ರಹಿಸ್ತಾ ಹೋದ್ಲು. ಕೊನೆಗೆ ಒಂದು ದಿವ್ಸ ತಾನು ಶರೀರ ತ್ಯಾಗ ಮಾಡುವ ಕಾಲ ಬಂದಿದೆ ಅನ್ನುವುದು ಋಷಿಗಳಿಗೆ ಗೊತ್ತಾದಾಗ ಎಲ್ಲರನ್ನೂ ಕರೆದ್ರು. ಯಾರ್ಯಾರಿಗೆ ಏನ್ ಬೇಕು ಕೇಳ್ರಪ್ಪ, ಕೊಡ್ತೀನಿ ಅಂತ. ಒಬ್ಬೊಬ್ರನ್ನೊಂದ್ ಕೇಳಿದ್ರು, ನನಗೆ ತರ್ಕಶಾಸ್ತ್ರದಲ್ಲಿ ಪ್ರಾವೀಣ್ಯ ಬೇಕು, ನನಗೆ ಮೀಮಾಂಸಾ ಶಾಸ್ತ್ರದಲ್ಲಿ ಪಾಂಡಿತ್ಯ ಬೇಕು, ಹೀಗೆ ಒಬ್ಬೊಬ್ರನ್ನೊಂದು ಕೇಳಿದ್ರು. ಆದ್ರೆ ನಾನು ಇದಕ್ಕಾಗಿ ಈ ಉದಾಹರಣೆ ಹೇಳ್ತಾ ಇದ್ದೇನೆ. ಆದ್ರೆ ಯಾರೂ ಕೂಡ ನನಗೆ ಮುಕ್ತಿ ಬೇಕು ಅನ್ನುವ ಮಾತನ್ನ ಹೇಳಲಿಲ್ಲ. ಆದ್ರೆ ಈ ಮಗು ಯಾರು ಇವರ ಜೊತೆಯಲ್ಲಿ ಇಷ್ಟು ಸುದೀರ್ಘ ಕಾಲ ಇದ್ಲು, ಆ ಸುದೀರ್ಘ ಕಾಲ ಮಂತ್ರಗಳು ಕಿವಿಯ ಮೇಲೆ ಬಿದ್ದು ಅಂತರಂಗ ಎಲ್ಲ ಶುದ್ಧ ಆದ, ಚಿತ್ತ ಮನಸ್ಸು ಬುದ್ಧಿಗಳೆಲ್ಲ ನಿರ್ಮಲವಾದ ಕಾರಣ ಅವಳು ಅವಳು ಸುಮ್ನೆ ದೂರನೇ ನಿಂತಿದ್ಲು. ಗುರುಗಳೇ ಕರೆದ್ರು, ಬಾಮ್ಮ ನಿನಗೂ ಏನ್ ಬೇಕೋ ಕೊಡ್ತೀನಿ, ಏನ್ ಬೇಕು ನಿನಗೆ, ನನಗೆ ನೀವು ಪರಮಾತ್ಮನಲ್ಲಿ ಒಂದಾಗುವಂತ ಒಂದು ಇದನ್ನ ಕೊಡಿ. ಹಾಗೆ ಶ್ರೀರಾಮಚಂದ್ರ ಯಾರು ಬೇಕಾದ್ರೂ ಬನ್ನಿ ಅಂತ ಕರೆದ್ರು. ಎಲ್ಲರೂ ಬರೋದಕ್ಕೆ ಅರ್ಹತೆ ಇದ್ರು ಕೂಡ ಎಲ್ಲರೂ ಬಂದಿಲ್ಲ. ಆದ್ರಿಂದಲೇ ಆವೃತ್ತ ಚಕ್ಷುರ್ ಅಮೃತತ್ವ ಮಿಚ್ಚನ್, ಯಾರಿಗೆ ಅಮೃತತ್ವದ ಬಯಕೆ ಇದೆಯೋ ಅವರಿಗೆ ಮಾತ್ರ ಇದನ್ನ ಪಡ್ಕೊಳ್ಬೇಕು ಅನ್ನುವ ಹಂಬಲ ಬರುತ್ತೆ, ಆ ದಾರಿಯಲ್ಲಿ ಹೋಗ್ಬೇಕು ಅನ್ನುವುದು ಬರುತ್ತೆ. ಆ ರೀತಿಯಲ್ಲಿ ಈ ಮೇಲಿನ ಮಂತ್ರದಲ್ಲಿ 5ನೆಯ ಮಂತ್ರದಲ್ಲಿ ಹೇಳಿದ್ದೇನು, ಯಾರಿಗೆ ಈ ಅಮೃತರಾಗಬೇಕು ಅನ್ನುವಂತ ಅಪೇಕ್ಷೆ ಇದೆಯೋ, ಯದ್ಯಪಿ ಎಲ್ಲರೂ ಅಮೃತ ಪುತ್ರರೇ,
ಆದರೂ ಅಮೃತನಾಗಬೇಕು ಅನ್ನುವ ಹಂಬಲ ಇರುವವರಿಗೆ ಎಲ್ಲರೂ ಕೇಳಿಸ್ಕೊಳ್ಳಿಪ್ಪ, ಇದು ದ್ವಾರ ತೆರೆದಿದೆ, ಯಾರು ಬೇಕಾದ್ರೂ ಈ ದಾರಿಯಲ್ಲಿ ಬರಬಹುದು ಅನ್ನುವುದನ್ನ ಆ ಮಂತ್ರ ಹೇಳಿದ ಮೇಲೆ, ಈ ಮಂತ್ರ ಏನ್ ಹೇಳ್ತಿದೆ? ಅಗ್ನಿ ಯತ್ರ ಅಭಿಮಥ್ಯತೆ, ಅಗ್ನಿಯಲ್ಲಿ ಮಥಿಸಲ್ಪಡುತ್ತದೆಯೋ, ವಾಯು ಯತ್ರ ಅಧಿರುಧ್ಯತೆ, ಗಾಳಿಯು ಎಲ್ಲಿ ತಡೆ ಹಿಡಿಯಲ್ಪಡುತ್ತದೆಯೋ, ಸೋಮಃ ಯತ್ರ ಅತಿರಿಚ್ಯತೆ, ಸೋಮನು ಎಲ್ಲಿ ಎಲ್ಲವನ್ನ ಮೀರಿದ್ದಾನೋ ಅಲ್ಲಿ ಮನಃ ಸಂಜಾಯತೆ, ಅಲ್ಲಿ ಮನಸ್ಸು ಉಂಟಾಗುತ್ತದೆ ಅಂತ ಹೇಳ್ತಿದ್ದಾರೆ. ಹಿಂದಿನಲ್ಲಿ ನ ಮಮ ಅನ್ನುವ ಭಾವ ಬರಬೇಕು, ನಮ ಅನ್ನುವುದರ ಆದ್ರಿಂದಲೇ ಆ ಭಾವಕ್ಕೆ ಯಾರು ಪ್ರೇರಕನಾಗಿದ್ದಾನೋ ಅವನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದನ್ನ ನೋಡಿದಂತೆ, ಈ ಮನಸ್ಸಿನಲ್ಲಿ ಅದನ್ನೇ ಶಾಸ್ತ್ರ ಕೂಡ ಹೇಳುತ್ತೆ. ಅನೇಕ ಉಪನಿಷತ್ತುಗಳು, ಯಾವುದು ಯೋಗ ಉಪನಿಷತ್ತುಗಳು 32 ಎಲ್ಲವೂ ಇದನ್ನೇ ಹೇಳುತ್ತೆ. ಏನಂತ? ನನ್ನದು ಮಮ ಅನ್ನುವುದು ಬಂಧನಕ್ಕೆ, ನ ಮಮ ಎನ್ನುವುದು ಮುಕ್ತಿಗೆ. ಈ ಮಮ ನ ಮಮ ಎರಡು ಎಲ್ಲಿ ಉತ್ಪನ್ನ ಆಗುತ್ತೆ? ಮನಸ್ಸಿನೊಳಗೆ ಉತ್ಪನ್ನ ಆಗತ್ತೆ. ಆದ್ರಿಂದಲೇ ಶಾಸ್ತ್ರಗಳು ಹೇಳುವಾಗ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಃ. ಆದ್ದರಿಂದ ಈ ಮಂತ್ರ ಹೇಳ್ತಿರೋದೇನಪ್ಪಾ ಅಂದ್ರೆ ಎರಡನ್ನೂ ತೋರಿಸ್ತಾ ಇದೆ, ಎರಡೂ ದ್ವಾರವನ್ನ ತೆರೆದಿಟ್ಟಿದೆ. ಮನಸ್ಸು ಎನ್ನುವುದು ಯಾವಾಗ ನಾವು ಯತ್ರ ಅಗ್ನಿ ಮಥ್ಯತೆ, ಎಲ್ಲಿ ಅಗ್ನಿಯು ಮಥಿಸಲ್ಪಡುತ್ತೋ, ಹಾಗೆ ಯತ್ರ ವಾಯು ಅಧಿರುಧ್ಯತೆ, ಎಲ್ಲಿ ಗಾಳಿಯು ತಡೆ ಹಿಡಿಯಲ್ಪಡುತ್ತದೋ, ಯತ್ರ ಸೋಮಃ ಅತಿರಿಚ್ಯತೆ, ಎಲ್ಲಿ ಸೋಮನು ಅತಿರಿಚ್ಯನಾಗ್ತಾನೋ ಅಂದ್ರೆ ಮೀರಿ ಇರ್ತಾನೋ ಅಲ್ಲಿ ಮನಸ್ಸು ಉಂಟಾಗುತ್ತೆ. ಮನಸ್ಸು ಉಂಟಾಗುತ್ತೆ ಅಂದ್ರೆ ಮನಸ್ಸು ಲಗ್ನವಾಗುತ್ತೆ, ಸೇರಿಕೊಳ್ಳುತ್ತೆ ಅನ್ನುವ ಅರ್ಥ. ಯಾಕೆಂದ್ರೆ ಮನಸ್ಸಿನ ಉತ್ಪತ್ತಿ ಎಂಬುದು ಈ ಕ್ರಮ ಅಲ್ಲ. ನಾವು ಸೃಷ್ಟಿ ಕ್ರಮದಲ್ಲಿ ಮನಸ್ಸು ಯಾವಾಗ ಉತ್ಪತ್ತಿ ಆಗುತ್ತೆ ನೋಡ್ಕೊಂಡಿದ್ದೇವೆ. ಆದ್ರಿಂದ ಮನಸ್ಸು ಸತ್ವರಜಸ್ತಮೋ ಗುಣಗಳ ಒಂದು ವ್ಯಾಪ್ತಿಯಲ್ಲಿ ಬಂದಾಗ, ರಜಸ್ಸಿನಲ್ಲಿ ವೈಕಾರಿಕ ರಜ, ತೈಜಸ ರಜ, ತಾಮಸ ರಜದಲ್ಲಿ ತೈಜಸ ರಜದ ಒಂದು ಉತ್ಪನ್ನದ ಸಂದರ್ಭದಲ್ಲಿ ಮನಸ್ಸು ಉತ್ಪನ್ನ ಆಗೋದು ಅನೇಕ ಬಾರಿ ಕೇಳ್ಕೊಂಡಿದ್ದೇವೆ. ಆದ್ರಿಂದ ಮನಸ್ಸು ಸಂಜಾಯತೆ ಅಂದ್ರೆ ಮನಸ್ಸು ಮಮ ಎಂಬ ಭಾವದಲ್ಲಿ ನಿಲ್ಲುತ್ತೆ, ಮನಸ್ಸು ನ ಮಮ ಎಂಬ ಭಾವದಲ್ಲಿ ನಿಲ್ಲುತ್ತೆ. ಈಗ ಒಂದೇ ಮಂತ್ರನೇ ಎರಡೂ ರೂಪವನ್ನ ಕೊಡ್ತಾ ಇದೆ. ಮೊದಲಿಗೆ ನಾವು ಮನಸ್ಸು ಮಮ ಎನ್ನುವ ಭಾವದಲ್ಲಿ ಎಲ್ಲಿ ನಿಲ್ಲುತ್ತೆ, ಆ ಅರ್ಥ ಇಲ್ಲಿ ಏನು ಸಿಗ್ತಾ ಇದೆ ಅದನ್ನ ನೋಡೋಣ. ಅಗ್ನಿ ಯತ್ರ ಅಭಿಮಥ್ಯತೆ ಅಂದಾಗ ಮೊದಲಿಗೆ ಏನಿದೆ? ಯಾಕೆ ನಾವು ಅಗ್ನಿಯನ್ನ ಉತ್ಪನ್ನ ಮಾಡ್ತೇವೆ? ಯಜ್ಞ ಮಾಡೋದಕ್ಕೋಸ್ಕರ ಅಗ್ನಿಯನ್ನ ಉತ್ಪನ್ನ ಮಾಡ್ತೇವೆ. ಯಜ್ಞ ಏನನ್ನ ಕೊಡುತ್ತೆ? ಉನ್ನತವಾದ ಲೋಕಗಳನ್ನ ಕೊಡುತ್ತೆ, ಉನ್ನತವಾದ ಲೋಕಗಳ ಫಲವನ್ನ ಕೊಡುತ್ತೆ. ಆದ್ರಿಂದ ಆ ಲೋಕದ ಫಲ ಇದು ನಮಗೇನು ಮಾಡುತ್ತೆ? ಮನಸ್ಸಿನಲ್ಲಿ ಆ ಪ್ರೇಮವನ್ನ, ಪ್ರೀತಿಯನ್ನ, ಯಾವ ಪ್ರೇಮವನ್ನ? ಲೋಕಗಳ ಪ್ರೇಮವನ್ನ, ಲೋಕದ ಮೇಲಿನ ಪ್ರೀತಿಯನ್ನ ಅದು ಉಂಟು ಮಾಡುತ್ತೆ. ಆದ್ರಿಂದ ಲೋಕಗಳ ಮೇಲಿನ ಪ್ರೀತಿ ಅಂದ್ರೆ ಏನಾಯ್ತು? ಭೋಗ ಆಯ್ತು. ಭೋಗವನ್ನ ಅಂದ್ರೆ ಭೌತಿಕವಾದ ಆಸೆ, ಶರೀರ, ಇಂದ್ರಿಯ, ಮನಸ್ಸುಗಳು ಸುಖವನ್ನ ಅನುಭವಿಸುವಂತ ಒಂದು ಭಾವವನ್ನ ಮೊದಲಿಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ಅಂದ್ರೆ ಅರ್ಥ ಏನಾಯ್ತು? ಯಜ್ಞಾದಿ ಕರ್ಮಗಳನ್ನ ಮಾಡೋದು. ಯಜ್ಞಾದಿ ಕರ್ಮಗಳನ್ನ ಮಾಡಿದಾಗ ಅದೇನಾಗುತ್ತೆ? ಆ ಯಜ್ಞಾದಿ ಫಲರೂಪವಾಗಿ ಸುಖ ಭೋಗಗಳನ್ನ, ಆದ್ರಿಂದ ಸ್ವರ್ಗ ಕಾಮೋ ಯಜೇತ, ಜ್ಯೋತಿಷ್ಠೋಮೇನ ಯಜೇತ, ಈ ರೀತಿಯಾದಂತಹ ಮಾತುಗಳೆಲ್ಲ ಹುಟ್ಕೊಂಡಿರೋದು ಆ ಕಾರಣಕ್ಕೇನೆ. ಆ ಯಜ್ಞ ಅಂತ ಮಾಡ್ಬೇಕು ಅಂದ್ರೆ ಅಗ್ನಿ ಅಭಿಮಥ್ಯತೆ, ಅಗ್ನಿ ಮಥನ ಕಾರ್ಯವನ್ನ ಮಾಡಬೇಕು. ಇದು ಮೊದಲನೇದು. ಇನ್ನು ಎರಡನೇದು, ಶಾರೀರಿಕ ಆರೋಗ್ಯ ಬೇಕು, ಮಾನಸಿಕ ಆರೋಗ್ಯ ಬೇಕು, ದೈಹಿಕ ಪುಷ್ಟಿ ಬೇಕು, ಇತ್ಯಾದಿ ಇತ್ಯಾದಿ ಇದ್ದಾಗ ವಾಯು ಯತ್ರ ಅಧಿರುಧ್ಯತೆ, ವಾಯು ಅಂದ್ರೆ ಗಾಳಿಯನ್ನ ತಡೆಯೋದು. ಗಾಳಿಯನ್ನ ತಡೆಯೋದು ಅಂದ್ರೇನು? ಪ್ರಾಣಾಯಾಮಾದಿ ಸಾಧನೆಗಳನ್ನ ಮಾಡುವುದು. ಉಸಿರನ್ನ ಒಳಗೆ ಒಂದು ನಿಯತವಾದ ಗತಿಯಲ್ಲಿ, ಅಂದ್ರೆ ಸರಿಯಾದ ಒಂದು ಟೈಮ್ ಪಿರಿಯಡ್ ಇದರ ಒಳಗಡೆ ಅದು ತಾನು ಒಳಗೆ ಬರುವಂತೆ ಹೊರಗೆ ಹೋಗುವಂತೆ. ಈಗ ಒಂದೊಂದ್ಸಲಿ ಜೋರ್ ಉಸಿರು, ಒಂದೊಂದ್ಸಲಿ ನಿಧಾನ ಉಸಿರು,
ಒಂದೊಂದ್ಸಲಿ ಇದೇ ಸಿಕ್ಕದೆ, ಆ ರೀತಿ ಆಗದಂತೆ ಒಂದು ನಿಯತವಾದ ಗತಿಯಲ್ಲಿ ಉಸಿರು ಹೋಗುವುದು ಬರುವುದು ಇವುಗಳ ಒಂದು ಸಂಚಾರ ಕ್ರಮ ಅದನ್ನ ಮಾಡಿದರೆ ಏನಾಗತ್ತೆ, ಮನಸ್ಸು ಆರೋಗ್ಯಪೂರ್ಣವಾಗಿರುತ್ತೆ. ಹಾಗೆ ಮನಸ್ಸು ಆರೋಗ್ಯಪೂರ್ಣವಾಗಿ ಇದ್ದಾಗ ನಮಗೇನಾಗುತ್ತೆ, ಭೌತಿಕವಾದ ಸುಖ ಭೋಗಗಳಲ್ಲಿ ಅಂಟು ಇದ್ದರೂ ಕೂಡ ಅದರಲ್ಲಿ ರಾಗದ್ವೇಷಾದಿ ಭಾವನೆಗಳಿಗೆ ಅಂಟಿಕೊಳ್ಳುವಂತ ಒಂದು ಭಾವ ಬರದಂತೆ ಆಗತ್ತೆ. ಆದ್ದರಿಂದ ಅಲ್ಲಿ ಕೂಡ ಮತ್ತೆ ಸುಖಾದಿ ಭೋಗಗಳನ್ನ ಒಂದು ಭಾವದಲ್ಲಿ ಸ್ವೀಕರಿಸುವಂತ ಸ್ಥಿತಿಯನ್ನ ಉಂಟು ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ವಾಯುಹು ಯತ್ರ ಅಧಿರುದ್ಯತೆ ಅಂದಾಗ ಪ್ರಾಣ ಮೊದಲಿಗೆ ಅಗ್ನಿ ಹೇಳಿದ್ದಾರೆ, ಎರಡನೆಯದಾಗಿ ವಾಯು ಹೇಳಿದ್ದಾರೆ. ಅಗ್ನಿ ಮತ್ತು ವಾಯುಗಳ ಒಂದು ರೋಧದಿಂದ ಏನು ಬರುತ್ತೆ, ಶಬ್ದ ಉತ್ಪನ್ನ ಆಗತ್ತೆ. ಶಬ್ದ ಉತ್ಪನ್ನ ಆದ್ರೆ ಏನಾಗತ್ತೆ, ಜ್ಞಾನ ಬರುತ್ತೆ. ಜ್ಞಾನ ಅಂದ್ರೆ ಪರಾರ್ಥ ಜ್ಞಾನ ಅಲ್ಲ, ಜ್ಞಾನ ಅಂದ್ರೆ ಶಾಸ್ತ್ರಜ್ಞಾನಗಳು ಬರುತ್ತೆ, ಬೇರೆ ಬೇರೆಯಾದಂತಹ ವಿಚಾರಗಳ ಜ್ಞಾನ ಬರುತ್ತೆ. ಈ ಎಲ್ಲ ಜ್ಞಾನದಿಂದ ಏನಾಗುತ್ತೆ, ಪ್ರಾಪಂಚಿಕವಾದ ನೆಲೆಯಲ್ಲಿ ಉನ್ನತ ಸ್ಥಾನ ದೊರಕುತ್ತೆ, ಗೌರವ ದೊರಕತ್ತೆ, ಈ ಎಲ್ಲವೂ ಕೂಡ ಉಂಟಾಗತ್ತೆ. ಅದರಿಂದ ಏನಾಗತ್ತೆ, ನಾನು ಜ್ಞಾನಿ, ನಾನು ಪಂಡಿತ, ನಾನು ಸನ್ಯಾಸಿ, ನಾನು ಯಾಜಕ, ಇದೆಲ್ಲ ಕೃಷ್ಣ 16, 15, 16, 17 ಅಧ್ಯಾಯಗಳಲ್ಲಿ ಅಲ್ಲಲ್ಲಿ ಹೇಳಿದ್ದಾನೆ. ಆ ರೀತಿಯಾದ ಒಂದು ಭಾವ ಮತ್ತೆ ಮನಸ್ಸಿನೊಳಗೆ ಉಂಟಾಗತ್ತೆ. ಇನ್ನು ಸೋಮ, ಸೋಮ ಅಂದಾಗ ಅನೇಕ ವಿಧವಾದ ಗಿಡಮೂಲಿಕೆಗಳನ್ನ ನಾವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳುವಾಗ ಹೇಳ್ಕೊಂಡಿದ್ದೇವೆ. ಅನೇಕವಾದ ಮೂಲಿಕೆಗಳ ಒಂದು ಮಂಥನದಿಂದ ಉತ್ಪನ್ನವಾಗುವಂತ ಒಂದು ರಸ, ಅದು ವಿಶಿಷ್ಟವಾದ ಆನಂದದಾಯಕ ರಸ. ಅಷ್ಟೇ ಅಲ್ಲ, ಆರೋಗ್ಯದಾಯಕ ರಸ. ಅಷ್ಟೇ ಅಲ್ಲ, ಆಯುರ್ದಾಯಕ ರಸ. ಅಷ್ಟೇ ಅಲ್ಲ, ನಮಗೆ ಎಲ್ಲಿ ಶರೀರದಲ್ಲಿ ಆಯುಸ್ಸು ಇದು ಇದ್ಬಿಟ್ರೆ ಸಾಲದಲ್ಲ, ಮನಸ್ಸು ಚಿತ್ತ ಬುದ್ಧಿಗಳಲ್ಲಿ ಸ್ಥೈರ್ಯ ಬೇಕಲ್ಲ, ಸ್ಥಿರತೆ ಅಂದ್ರೆ ಮರವು ಬರದೇ ಇರೋದು, ನಾವು ಮಾಡ್ಬೇಕಾದ ಕೆಲಸದ ವಿಷಯಗಳಲ್ಲಿ ನಿಶ್ಚಿತತೆ ಇರೋದು, ಈ ಎಲ್ಲವೂ ಕೂಡ ಈ ಸೋಮನಿಂದ ಉಂಟಾಗುತ್ತೆ. ಆದ್ದರಿಂದ ಈ ಮೂರು, ಯಾವ ಮೂರು, ಅಗ್ನಿ ಯತ್ರ ಅಭಿಮಥ್ಯತೆ, ವಾಯುರ್ಯತ್ರ ಅಧಿರುದ್ಯತೆ, ಸೋಮಃ ಯತ್ರ ಅತಿರುಚ್ಯತೆ, ಆ ಜಾಗದಲ್ಲಿ ಮನಃ ಸಂಜಾಯತೆ, ಅಂದ್ರೆ ಮನಸ್ಸು ಅಲ್ಲಿ ಅಂಟಿಕೊಳ್ಳುತ್ತೆ. ಈಗ ಕೃಷ್ಣ ಹೇಳುವಂತೆ ಸಾತ್ವಿಕ ತಪ, ರಾಜಸ ತಪ, ತಾಮಸ ತಪ. ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ. ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ, ಹೀಗೇನೇನೋ ಹೇಳಿದಾನಲ್ಲ, ಆ ಎಲ್ಲ ಎಲ್ಲಿದೆ, ಈ ಮನದಲ್ಲೇ ಇದೆ. ಆದ್ರಿಂದ ಈ ಸಾತ್ವಿಕ ರಾಜಸ ತಾಮಸ ಅನ್ನೋ ಭೇದ ಎಲ್ಲಿದೆ, ಅವಿದ್ಯೆಯಲ್ಲಿದೆ. ಆದ್ದರಿಂದ ಈ ಮನ, ಯಾವ ಮನ, ಅಗ್ನಿರ್ಯತ್ರ ಅಭಿಮಥ್ಯತೆ, ಯತ್ರ ವಾಯು ಅಧಿರುದ್ಯತೆ, ಯತ್ರ ಸೋಮಃ ಅತಿರಿಚ್ಯತೆ, ಈ ಎಲ್ಲವೂ ಮನಸ್ಸು ನಾನು 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 ಎಂಬ ಭಾವಕ್ಕೆ ಅಂಟಿಕೊಳ್ಳಲು ಕಾರಣವಾಗೋದ್ರಿಂದ ತತ್ರ ಮನಃ ಸಂಜಾಯತೆ. ನಾನು ಯಾಜಕ, ನಾನು ತಾಪಸಿ, ನಾನು ಯೋಗಿ, ಈ ಎಲ್ಲ ಭಾವಗಳು ಕೂಡ ಮನಸ್ಸಿನಿಂದ ನಿರ್ಮಿತವಾಗುತ್ತೆ. ಮನಸ್ಸು ಆ ತಪಸ್ಸು, ಯಜ್ಞ ಇತ್ಯಾದಿಗಳೊಡನೆ ಸಂಜಾಯತೆ. ಇದೇ ಮನಸ್ಸು, ಇದು ಅವಿದ್ಯಾ ಮನಸ್ಸು. ಈ ಅವಿದ್ಯಾ ಮನಸ್ಸು ಶ್ರೀರಾಮಕೃಷ್ಣರು ಹೇಳುವಂತೆ ನಾನಲ್ಲ ನೀನು ಅನ್ನುವುದಾಗಬೇಕು. ಆದ್ರಿಂದ ಹಾಗೆ ನಾನಲ್ಲ ನೀನು ಅನ್ನುವ ಭಾವ ಮೇಲೆ ಹೇಳಿದಂತೆ ನಮೋಭಿಹಿ ಅದು ಆಗೋದಕ್ಕೆ ಏನು ಬೇಕು ಅನ್ನುವುದನ್ನ ಎರಡನೇ ಅರ್ಥವಾಗಿ ಇದೇ ಮಂತ್ರಗಳೇ, ಇದೇ ಸಾಲೆ ಎರಡನೇ ರೂಪದಲ್ಲಿ ಅರ್ಥವನ್ನ ಕೊಡುತ್ತೆ. ಮೊದಲನೆಯದಾಗಿ ನಾವು ತಗೊಳ್ಬೇಕಾಗಿರೋದೇನು, ಅಗ್ನಿರ್ಯತ್ರ ಅಭಿಮಥ್ಯತೆ. ಈಗ ಹಿಂದೆ ಇದರಲ್ಲಿ ಮೊದಲನೇ ಅಧ್ಯಾಯದ 14ನೇ ಮಂತ್ರದಲ್ಲಿ ಹೇಳಿದ್ರು ಏನು, ಸ್ವದೇಹಂ ಅರಣಿಂ ಕೃತ್ವ ಪ್ರಣವಂಚ ಉತ್ತರಾರಣಿಂ ಧ್ಯಾನ ನಿರ್ಮಥನ ಅಭ್ಯಾಸಾತ್. ಈಗ ಇಲ್ಲಿ ಅಗ್ನಿರ್ಯತ್ರ ಅಭಿಮಥ್ಯತೆ ಅಂದಾಗ ನಮ್ಮ ದೇಹವನ್ನ ಅರಣಿಯನ್ನಾಗಿ ಮಾಡಿಕೊಂಡು ಪ್ರಣವವನ್ನ ಉತ್ತರಾರಣಿಯಾಗಿ ಮಾಡಿ ಈ ದೇಹದಲ್ಲಿ ಆ ಪರಾರ್ಥ ಕಾಮನೆ ಎಂಬ ಪರಾರ್ಥವು ನನಗೆ ಬೇಕು,
ಸರಿಯಾದ ಯಥಾರ್ಥ ಜ್ಞಾನ ನನಗೆ ಬೇಕು, ಭ್ರಮಾಜ್ಞಾನ ನನಗೆ ಬೇಡ ಅನ್ನುವ ಒಂದು ಸ್ಥೈರ್ಯ ಬಂದಾಗ ಅದೇನಾಗುತ್ತೆ, ಆ ಪರಾರ್ಥ ತತ್ವವನ್ನ ಹೊಂದುವುದಕ್ಕೆ ಅದು ಸಹಾಯ ಮಾಡುತ್ತೆ. ಆಗ ಏನಾಗುತ್ತೆ, ಅವಿದ್ಯ ಅನ್ನೋದು ತಾನೇ ಓಡಿ ಹೋಗುತ್ತೆ. ಆದ್ರಿಂದ ಅಗ್ನಿ ಅಂದ್ರೇನು, ಅವಿದ್ಯಾ ಮತ್ತು ತತ್ಕಾರ್ಯ, ಯಾವುದು ಅವಿದ್ಯೆ ಇದೆ ಮತ್ತೆ ಅವಿದ್ಯೆಯಿಂದ ಉತ್ಪನ್ನವಾಗುವಂತ ಭ್ರಮಾದಿ ಏನೇನಿದೆ ಆ ಎಲ್ಲವೂ ಕೂಡ ಅಳಿಸಿ ಹಾಕುವಂತ, ಎಲ್ಲವನ್ನು ಅಳಿಸಿ ಹಾಕುವಂತ ತತ್ವ ಯಾವುದೋ ಅದು ಅಗ್ನಿ. ಆದ್ರಿಂದ ಅಗ್ನಿರ್ಯತ್ರ ಅಭಿಮಥ್ಯತೆ ಅಂದಾಗ ಪ್ರಣವದಿಂದ ನಾವು ಏನನ್ನ ತಿಳ್ಕೊಳ್ತಾ ಇದ್ದೇವೋ, ಪ್ರಣವ ಸಾಧನೆಯಿಂದ ಯಾವ ಒಂದು ಪರಾರ್ಥದ ಪರಮಾರ್ಥದ ಒಂದು ಸಣ್ಣ ವ್ಯಕ್ತ ರೂಪ, ಅಭಿವ್ಯಕ್ತ ರೂಪ ಪ್ರಣವ. ಆ ಪ್ರಣವವೇ ಆನಂತರ ಅಕಾರ ಉಕಾರ ಮಕಾರವಾಗಿ ಭೇದಗೊಳ್ಳುತ್ತೆ. ಆ ಪ್ರಣವವೇ ಅನಂತರ ಏನಾಗುತ್ತೆ, ಋಗ್ಯಜು ಸಾಮ ಆಗುತ್ತೆ. ಆ ಋಗ್ಯಜು ಸಾಮಗಳೇ ಅನಂತರ ಗಿಡಮೂಲಿಕೆ ಇತ್ಯಾದಿಗಳಾಗುತ್ತೆ, ಚಲಿಸುವುದೆಲ್ಲ ಆಗುತ್ತೆ, ಕ್ರಿಯಾತ್ಮಕ, ಹೀಗೆ ಎಲ್ಲ ಉತ್ಪನ್ನ ಆಗುವುದು ಆ ಓಂ ಎಂಬ ಪರಾತ್ಪರ ವಸ್ತುವಿನ ಒಂದು ಸಣ್ಣ ವ್ಯಕ್ತ ರೂಪ. ಆ ವ್ಯಕ್ತ ರೂಪ ಇದನ್ನೆಲ್ಲ ನಾವು ಮಾಡೋದು ಎಲ್ಲಿ, ಅಗ್ನಿರ್ಯತ್ರ ಅಭಿಮಥ್ಯತೆ. ಈ ದೇಹ ಅನ್ನೋದರಲ್ಲೇ ಈ ಎಲ್ಲವನ್ನ ತಿಳಿದು 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 ಒಳಗೆ ಸಾಗುತ್ತಾ ಹೋಗುದು. ಈ ಮಾತು ಬಂದಾಗ ಅಂದ್ರೆ ಎಲ್ಲಿ ಯಾವ ಒಂದು ಅಗ್ನಿಯ ಪ್ರಕಾಶದಲ್ಲಿ ಅವಿದ್ಯೆ ಅನ್ನೋದು ಉಳಿಯೋದಿಲ್ವೋ ಅಂಥ ಒಂದು ಜಾಗದಲ್ಲಿ ಮನಸ್ಸೇನಾಗುತ್ತೆ, ಅವಿದ್ಯೆಯಿಂದ ಹೊರ ಬರುತ್ತೆ. ಮನಸ್ಸು ಎಲ್ಲಿ ಅಂಟುಕೊಳ್ಳುತ್ತೆ, ನ ಮಮ ಎನ್ನುವಲ್ಲಿ ಸಂಜಾಯತೆ ಅನ್ನುವ ಅರ್ಥವನ್ನ ಮೊದಲನೆಯದಾಗಿ. ಈಗ ಇದಕ್ಕೆ ನಾವು ಮತ್ತೆ ಮೊದಲೇ ಹೇಳಿಕೊಂಡಿದ್ದೇವೆ, ಏನು ವೇದ ಅರ್ಥವನ್ನ, ವೇದಾರ್ಥಂ ಉಪಬೃಂಹಯೇತ್. ಯಾಕೆ ಅಂದ್ರೆ ಸಾಧಾರಣ ಬುದ್ಧಿಮತ್ತೆ ಇರುವ ಜೀವಗಳಿಗೆ ವೇದ ಮತ್ತು ಉಪನಿಷತ್ತುಗಳ ಮಾತು ಸುಲಭವಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರನೇ ಪುರಾಣಗಳಲ್ಲಿ ಕಥೆ ಬಂದಿದೆ ಅಂತ ನಾವು ಹೇಳ್ಕೊಂಡಿದ್ದೇವೆ. ಈಗ ಈ ಒಂದು ಹಿನ್ನೆಲೆಯಲ್ಲಿ ಅವಿದ್ಯೆ ಏನ್ ಅಂದ್ರೆ ಅಗ್ನಿ ಉತ್ಪನ್ನ ಆದಾಗ, ಅಗ್ನಿ ಜಾಜ್ವಲ್ಯಮಾನ ಆದಾಗ, ಉದಾಹರಣೆ ಗೊತ್ತಿರೋದೇನು, ಕತ್ತಲೆ ಉಳಿಯಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಉದಾಹರಣೆ ಕೊಡೋದದೇ. ಒಂದು ರೂಮನ್ನ ಬೀಗ ಹಾಕ್ಬಿಟ್ಟಿದ್ದಾರೆ, ವರ್ಷಗಳ ಕಾಲ ಕಾರ್ಗತ್ತಲ್ಲಿ ತುಂಬ ಹೋಗ್ಬಿಟ್ಟಿದೆ. ಆ ಕೋಣೆಗೆ ಬೀಗ ತೆಗೆದು ದೀಪ ಹಿಡಿತಿದ್ದಂತೆ ಇಷ್ಟಿಷ್ಟೇ ಬೆಳಕು ಬರಲ್ಲ. ದೀಪ ಹಿಡಿತಿದ್ದಂತೆ ಇಡೀ ಕೋಣೆ ಬೆಳಕಿನಿಂದ ಬೆಳಗುತ್ತೆ. ಕೋಣೆಯಲ್ಲಿ ಏನೇನು ಸಾಮಾನುಗಳಿದೆ ಕಾಣುತ್ತೆ. ಯಾವ ಸಾಮಾನು ಉಪಯೋಗಕ್ಕೆ ಬರುತ್ತೆ, ಯಾವ ಸಾಮಾನು ಉಪಯೋಗಕ್ಕೆ ಬರಲ್ಲ, ಯಾವುದು ಸಾರ್ಥ ಯಾವುದು ವ್ಯರ್ಥ, ಎಲ್ಲನೂ ಒಂದು ದೀಪದ ಬೆಳಗುವಿಕೆಯಿಂದ ಅಲ್ಲಿರುವುದೆಲ್ಲ ಹೇಗೆ ಗೊತ್ತಾಗುತ್ತೆ. ಹಾಗೆ ಅಗ್ನಿ ಎಂಬ ಪರಮಾರ್ಥ ತತ್ವ, ಪರಾರ್ಥ ತತ್ವದ ನೈಜ ಜ್ವಾಲೆಯಿಂದ ಅವಿದ್ಯೆ ಅನ್ನುವುದು, ನಮ್ಮೊಳಗಿರುವ ಅವಿದ್ಯೆ ಯಾವುದು, ಮಮ. ಈಗ ತಾನೇ ಹೇಳಿದ್ವಲ್ಲ, ಸುಖಾಭಿಲಾಷೆ. ಆ ಸುಖ ನನಗೇ ಇರಬೇಕು ಅನ್ನುವ ಅಭಿಲಾಷೆ, ಬೇರೆಯವರಿಗೆ ಸುಖ ಹೋಗಬಾರದು ಅನ್ನುವ ಅಭಿಲಾಷೆ, ಮತ್ತೆ ಅದಕ್ಕಾಗಿ ಶರೀರದಲ್ಲಿ ಆರೋಗ್ಯನೂ ಇರಬೇಕು, ಸುಖನೂ ಇರಬೇಕು, ಇರುವ ಸುಖವನ್ನೆಲ್ಲ ನಾನೇ ಅನುಭವಿಸಬೇಕು, ಈ ಎಲ್ಲಾ ಭಾವನೆಗಳು ಅವೆಲ್ಲ ಅವಿದ್ಯ. ಅದು ಈ ಅಗ್ನಿ ಎಂಬುದು ಸ್ವದೇಹ ಮರಣಿಂ ಕೃತ್ವ ಪ್ರಣವಂಚ ಉತ್ತರಾರಣಿಂ ಎಂಬುದಾಗಿ ಧ್ಯಾನ ನಿರ್ಮಥನ ಅಭ್ಯಾಸ ಮಾಡಿದಾಗ ಆ ಮನಸ್ಸಿನಲ್ಲಿ ಅದು ಹೊರಟೋಗುತ್ತೆ, ಆ ಕತ್ತಲೆ ಹೊರಟೋಗುತ್ತೆ. ಆ ಮನಸ್ಸಿನೊಳಗೆ ತುಂಬಿದ್ದ ರಕ್ತ ಮಾಂಸ ಮೇದ ಮಜ್ಜ ಅಸ್ಥಿ ಮಾಂಸ ಇತ್ಯಾದಿ ಧಾತುಗಳು, ಆ ಧಾತುಗಳಿಂದ ಉತ್ಪನ್ನವಾಗುವಂತಹ ರಾಗದ್ವೇಷ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು ಎಲ್ಲವೂ ಜನ್ಮದ ಕೊಳೆ. ಯಾವ ಜನ್ಮದಲ್ಲಿ ನಾನು ಏನೇನು ಮಾಡಿದ್ನೋ ಆ ಎಲ್ಲದರ ಇದು ಕೂಡ ತಾನೇ ಒಂದೇ ಬಾರಿಗೆ ಹೊರಟು ಹೋಗುತ್ತೆ. ಆದ್ರಿಂದ ಅಗ್ನಿರ್ಯಥ ಅಭಿಮಥ್ಯತೆ. ಅದಕ್ಕೆ ನಾನು ಪುರಾಣದ ಕಥೆ ಅಂತ ಹೇಳಿ ಇಷ್ಟು ಹೇಳಿದೆ. ಪುರಾಣ ಅಂದ್ರೆ ಭಾಗವತ ಪುರಾಣ, ಮತ್ತೆ ಇದರೊಳಗೆ ಏನು ಉದಾಹರಣೆ ಕೊಡ್ತಾರೆ, ಬಲಿ ಮೊದಲು ಮನಸ್ಸು ಏನು ಹೇಳಿದ್ವಿ, ನಾನು ಯಾಜಕ, ನಾನು ತ್ರಿಲೋಕಾಧಿಪತಿ, ನಾನು ದಾನ ಮಾಡಬಲ್ಲವನು, ನಾನು ಎಲ್ಲ
ಅಂದ್ರೆ ಪ್ರಾಣಾಯಾಮಾದಿ ಸಾಧನೆಗಳಿಂದ ಸಿದ್ಧಿಯನ್ನ ಪಡೆದವನು ಇತ್ಯಾದಿಯಾದ ಭಾವದಲ್ಲಿ ಅವನು ಇದ್ದ. ಆದ್ರಿಂದಲೇ ಗುರುಗಳು ಹೇಳಿದ್ರು ಕೂಡ ಗುರುಗಳ ಮಾತನ್ನ ಅವನು ಮನಸ್ಸಿಗೆ ತಂದುಕೊಳ್ಳಿಲ್ಲ. ಕೊನೆಗೆ ಒತ್ತಾಯ ಮಾಡಿ ಹೇಳಿದ್ರೆ ಆಯ್ತು ಬಿಡಿ ಏನಂತೆ, ದೇವರು ನನ್ನ ಹತ್ರ ಬೇಡ್ತಾನೆ ಅಂದ್ರೆ ದೇವರಿಗೆ ಕೊಡುವಂತ ಇದು ದೊಡ್ಡದು ಹಿರಿತನ ನನ್ನದಲ್ವಾ, ಅಲ್ಲೂ ಅವನು ಆ ಹಿರಿತನವನ್ನ ಭಾವಿಸ್ತ. ಹಾಗೆ ಮಾಡಿದಂತ ಬಲಿ ಮಾಯಾ ಯುದ್ಧವನ್ನ ಮಾಡಿ ರಾ ದೇವತೆಗಳ ನಗರವನ್ನೆಲ್ಲ ಆಕ್ರಮಣ ಮಾಡಿದಾಗ ಅವನ ಮಾಯಾ ಯುದ್ಧದಿಂದ ದೇವತೆಗಳು ಕಂಗೆಟ್ಟಿದ್ದಾರೆ. ಮಾಯೆ ಅಂದ್ರೆ ಕಾರ್ಗತ್ತಲೆ ಮೂಡ್ಬಿಟ್ಟಿದೆ. ಎಲ್ಲಿಂದ ಏನು ಬರ್ತಿದೆ ಗೊತ್ತಾಗ್ತಿಲ್ಲ. ಕ್ರೂರ ಪ್ರಾಣಿಗಳೆಲ್ಲ ತಪ ತಪ ಉದುರ್ತಾ ಇದೆ. ಹುಲಿಗಳು, ಸಿಂಹಗಳು, ಇದು ಶರಭಾಂತರ, ಆತರ ವಿಚಿತ್ರವಾದ ಪ್ರಾಣಿಗಳು, ಮತ್ತೆ ಗದೆಗಳು, ಕತ್ತಿಗಳು, ತ್ರಿಶೂಲಗಳು, ಏನೇನೆಲ್ಲ ಎಲ್ಲೆಲ್ಲಿಂದನೂ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ, ಅಲ್ಲಿಗೆ ಗುರಿ ಇಟ್ಟು ಬಾಣ ಬಿಡೋಣ ಅನ್ನೋದಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ. ಆಗ ಅವ್ರಿಗೆ ಗೊತ್ತಾಗಿದ್ದೇನು, ಹಿಂದಿನ ಮಂತ್ರದಲ್ಲಿ ನಾವು ಹೇಳಿದ್ವಲ್ಲ, ಪೂರ್ವ್ಯಂ ನಮೋಭಿಹಿ ಯುಜೆ, ಆ ಪೂರ್ವ್ಯವಾದ ಸನಾತನವಾದ ಪರಾತ್ಪರ ವಸ್ತುವನ್ನ ನಮೋ ಅಂತ. ಹಾಗೆ ಇಲ್ಲಿ ಇವರೆಲ್ಲ ಏನ್ ಮಾಡಿದ್ರು, ಕೂಕ್ಕೊಂಡ್ರು ಪರಮಾತ್ಮ ನಾರಾಯಣ. ಆ ಅವನು ಬಂಧನ ಬರ್ತಿದ್ದ ಹಾಗೆ ಅವಿದ್ಯೆ ಹೊರಟೋಯ್ತು. ಬಲಿ ಕಂಡ, ಎಲ್ಲಿ ನಿಂತಿದ್ದ, ಯಾವ ಮೋಸ ಮಾಡ್ತಿದ್ದ ಕಂಡುಬಿಟ್ಟ. ಆಗ ಯುದ್ಧವ ಸುಲಭ ಆಯ್ತು, ಬಲಿ ನಾಶ ಹೊಂದಿದ. ಹೀಗೆ ನಮ್ಮ ಅಜ್ಞಾನ ಬಲಿ ಎನ್ನುವಲ್ಲಿ ಇದೆಲ್ಲನೂ ನಾವು ನಮ್ಮ ಇಂದ್ರಿಯ ಶಕ್ತಿಯನ್ನ ಬಲಿಗೊಟ್ಟು, ನಮ್ಮ ಮನಃಶಕ್ತಿಯನ್ನ ಬಲಿಗೊಟ್ಟು, ನಮ್ಮ ಮನಸ್ಸಿನಲ್ಲೂ ಹನುಮನೊಬ್ಬನಲ್ಲಿರುವಂಥದ್ದು ಅವನೊಬ್ಬನಿಗೆ ಅಲ್ಲ, ಅಸಾಧ್ಯ ಸಾಧಕತ್ವ ನಮ್ಮ ಮನಸ್ಸಲ್ಲೂ ಇದೆ. ಆದ್ರೆ ಅದನ್ನೆಲ್ಲ ನಾವು ಬಲಿಗೊಟ್ಟು ನಾನು ನನ್ನದೆಂಬ ಭಾವದ ನೆಲೆಯಲ್ಲಿ ಏನ್ ನಿಂತಿದ್ದೇವೆ, ಅದನ್ನ ನಾವು ಕಳ್ಕೊಳ್ಳೋದಕ್ಕೆ ಬೇಕಾದದ್ದೇನು, ನಮೋಭಿಹಿ ಯುಜೆ ಪೂರ್ವ್ಯಂ ಯುಜೆ. ಆ ಪೂರ್ವ್ಯದ ಯುಜೆ ಅನ್ನುವಾಗ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನುವುದಕ್ಕೆ ನಮಗೆ ಪತಂಜಲಿಗಳು ಸಹಾಯಕ್ಕೆ ಬರ್ತಾರೆ. ನ ಮಮ ಅನ್ನುವ ಭಾವನೆಯನ್ನ ಹೇಗೆ ನಾನು ಬೆಳೆಸ್ಕೊಳ್ಬೇಕು ಅನ್ನುವಾಗ, ಮೈತ್ರಿ ಕರುಣ ಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಃ ಚಿತ್ತ ಪ್ರಸಾದನಂ. ಚಿತ್ತ ಪ್ರಸನ್ನಗೊಳ್ಳೋದು. ಮೇಲೆ ಹೇಳಿದ ಯಾವುದು ಯಜ್ಞ ಕಾರ್ಯ ಇತ್ಯಾದಿಗಳೆಲ್ಲ ಏನು ಮಾಡುತ್ತೆ, ಕರ್ಮ ಫಲವನ್ನೇ ಕೊಡುತ್ತೆ. ಆದ್ರಿಂದ ಚಿತ್ತ ಪ್ರಸನ್ನವಾಗಬೇಕಾದ್ರೆ ಈ ಸಾಧನೆಗಳನ್ನ ನಾವು ಮಾಡ್ಕೊಳ್ಬೇಕು. ಅಂದ್ರೇನು, ರಾಗ ಅನ್ನುವುದು ಪ್ರಧಾನವಾಗಿ, ಕಾಮ ಅನ್ನುವುದು ಎಲ್ಲ ಜೀವಿಗಳಿಗೆ ಪ್ರಧಾನವಾಗಿರುವಂತ ಅಂಶ. ಆ ಕಾಮ ಎನ್ನುವುದು ಈಗ ಹೇಳಿದ್ವಲ್ಲ, ನನಗಿರ್ಬೇಕು, ನನಗ್ ಬೇಕು, ನನಗೆ ಬೇಕು, ನನಗೇ ಬೇಕು. ಇನ್ನೊಬ್ಬರಿಗೆ ನನಗಿಲ್ಲದ ರಾಗ ಇದೆ, ಇನ್ನೊಬ್ಬರಿಗೆ ನನಗಿಲ್ಲದ ಸುಖ ಇದೆ, ಇನ್ನೊಬ್ಬರು ನನಗಿಂತ ಅಧಿಕ ಸುಖಿಯಾಗಿದ್ದಾರೆ. ಇಂಥದೆಲ್ಲ ಬರ್ತಿದ್ದಂತೆ ಏನಾಗುತ್ತೆ, ನಮಗೆ ದುಃಖ ಆಗುತ್ತೆ, ಭಾರ ಆಗತ್ತೆ, ಅಸೂಯ ಮಾತ್ಸರ್ಯಾದಿಗಳು ನಮ್ಮೊಳಗೆ ಕೆಲಸ ಮಾಡುತ್ತೆ, ಸಹಾಯ ಮಾಡುತ್ತೆ, ಜಾಗ ತಗೊಳುತ್ತೆ. ಆಗ ನಾವು ಮೈತ್ರಿ, ಯಾರು ರಾಗಿಗಳಾಗಿದ್ದಾರೋ, ಯಾರು ಸುಖಿಗಳಾಗಿದ್ದಾರೋ, ಯಾರು ನಮಗಿಂತ ಉನ್ನತ ಸುಖದಲ್ಲಿದ್ದಾರೋ, ಉನ್ನತ ಜ್ಞಾನಿಗಳಾಗಿದ್ದಾರೋ, ಉನ್ನತ ಯೋಗಿಗಳಾಗಿದ್ದಾರೋ, ಅವರಲ್ಲೆಲ್ಲ ನಾವು ಮೈತ್ರಿ ಭಾವವನ್ನ ಬೆಳೆಸಿಕೊಂಡಾಗ, ಶ್ರೀಮಾತೆ ಹೇಳಿದಂತೆ ನೋ ಒನ್ ಇಸ್ ಅ ಸ್ಟ್ರೇಂಜರ್, ಎಲ್ಲರಲ್ಲಿ ಆ ಪ್ರೇಮ ಭಾವವನ್ನ ಬೆಳೆಸ್ಕೊಂಡ್ರೆ ಆಗೇನಾಗತ್ತೆ, ನ ಮಮ ಅನ್ನುವ ಭಾವವನ್ನ ಚಿತ್ತದಲ್ಲಿ ನಾವು ಬೆಳೆಸ್ಕೊಳ್ಳಕ್ಕೆ ಸಹಾಯ ಆಗತ್ತೆ. ಅದೇ ರೀತಿಯಲ್ಲಿ ನನಗೆ ದುಃಖ ಕೊಟ್ಟಿದ್ದಾನವನು, ನನ್ಗಿಂತ ಹೆಚ್ಚಿನ ಸುಖ ಅವನು ಪಡ್ಕೊಂಡಿದ್ದಾನೆ, ನಾನ್ ಯಾರನ್ನ ಕೇಳ್ಬೇಕು ಅಂತ ಹೋಗಿದ್ನೋ ಅವ್ರ ಹತ್ರ ಮೊದಲೇ ಇವನು ಬಂದಿದ್ದಾನೆ. ಹೇಗೆ ಕೃಷ್ಣನ ಹತ್ತಿರ ದುರ್ಯೋಧನ ಸಹಾಯ ಕೇಳ್ಬೇಕು ಅಂತ ಬಂದ, ದುರ್ಯೋಧನ ಬರಕ್ ಮುಂಚೆನೆ ಅರ್ಜುನ ಬಂದು ಕೂತು ಬಿಟ್ಟಿದ್ದಾನೆ. ಈ ರೀತಿ ಆದಾಗ ಏನಾಗುತ್ತೆ, ದುರ್ಯೋಧನನಲ್ಲಿ ಕುದಿತ ಶುರುವಾಯ್ತು. ಮೊದಲಿಗೆ ಮತ್ತೆ ಎದ್ದವನು ಇವನು ತಲೆ ಹತ್ರ ಕೂತಿದ್ದ, ಅರ್ಜುನ ಮೊದಲೇ ಬಂದಿದ್ರು ತಲೆ ಹತ್ರ ಕೂತ್ಕೊಳ್ಳಿಲ್ಲ, ಪಾದದ ಹತ್ರನೇ ಕೂತಿದ್ದ. ಇವನು ಕಣ್ಣು ಬಿಟ್ಟ ತಕ್ಷಣ ಏನಪ್ಪಾ ಅರ್ಜುನ ಯಾವಾಗ ಬಂದೆ ಅಂತ ಹೀಗೆ ಕಣ್ಬಿಟ್ರೆ ಹೀಗೆ ತಾನೇ ಕಾಣೋದು, ಈ ಕಡೆ ಹಿಂಗ್ ತಿರುಗಿಸ್ಬೇಕು ತಲೆ ಹತ್ರಕ್ಕಾದ್ರೆ. ಅದು ಕೇಳ್ತಿದ್ದ ಹಾಗೆ ಇವನಿಗೆ ಕುದಿತ ಶುರುವಾಯ್ತು. ಎಲ್ಲಿ ಕೃಷ್ಣ ಅವನಿಗೆ ಅನುಗ್ರಹ ಮಾಡ್ಬಿಡ್ತಾನೋ, ಎಲ್ಲಿ ಅವನಿಗೆ ಬೇಡಿದ್ದನ್ನು ಕೊಟ್ಟು ಬಿಡ್ತಾನೋ, ನನಗೆ ನಾನ್ ಯಾವ ಕೆಲ್ಸಕ್ ಬಂದಿದ್ನೋ ಅದ್ ನನ್ಗೆ ಎಲ್ಲಿ ಸಿಕ್ಕದೆ ಹೋಗುತ್ತೋ. ಅದರಿಂದ ನೋಡಿ ಆ ದ್ವೇಷದ ಕುದಿತ ಕುಣಿತ
ಅಂತ ಒಂದು ಜಾಗದಲ್ಲಿ ಏನ್ ಮಾಡ್ಬೇಕು ನಾವು? ಕರುಣ. ಆ ಕರುಣ ಭಾವವನ್ನ ನಾವು ಬೆಳೆಸ್ಕೊಳ್ತೇವೆ ಅಂದ್ರೆ ಅವಾಗೇನು? ಚಿತ್ತ ಪ್ರಸಾದತ, ಚಿತ್ತ ಪ್ರಸಾದನಂ. ಈ ರೀತಿ ಪತಂಜಲಿಗಳು ಯಾವ ಮಾರ್ಗವನ್ನ ನಮ್ಗೆ ಬೋಧಿಸಿದ್ದಾರೆ, ಆ ಮಾರ್ಗವನ್ನ ನಾವು ಅನುಷ್ಠಾನ ಮಾಡ್ಕೊಳ್ತಾ ಏನಾಗುತ್ತೆ? ನಮ್ಮ ಶರೀರದಲ್ಲಿ ಆ ಚಿತ್ತ, ರಾಗದ್ವೇಷ, ಪುಣ್ಯ ಇವುಗಳಿಂದ ಉಂಟಾಗುವಂತಹ ದುಃಖ, ಬಾಧೆ, ಭಾರ, ಅವುಗಳು ಹೋಗಿ ನಮಗೆ ಶಮನ ಉಂಟಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಿರೋದೇನು? ನ ಮಮ ಅನ್ನುವ ಭಾವವನ್ನ ಸಾಧನೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡಬೇಕಾದಂತ ಅನುಷ್ಠಾನ ಏನು? ಆದ್ರಿಂದ ಅಗ್ನಿರ್ಯತ್ರ ಅಭಿಮಥ್ಯತೆ ಅಂದಾಗ ಸ್ವದೇಹ ಮರಣಿಂ ಕೃತ್ವ ಪ್ರಣವಂಚ ಉತ್ತರಾರಣಿಂ ಅಂತ ಮಾಡಿದ್ರೆ ಈ ಮೈತ್ರಿ ಕರುಣ ಮುದಿತ ಅನ್ನೋದು ತನ್ನಿಂದ ತಾನೇ ಒಳಗಡೆ ಉತ್ಪನ್ನ ಆಗುತ್ತೆ. ಆಗ ಮನಸ್ಸು ಪ್ರಸನ್ನವಾಗಿರುತ್ತೆ. ಇನ್ನು ವಾಯು ಯತ್ರ ಅಭಿರುದ್ಧ್ಯತೆ ಅಂದಾಗ ಅದರಿಂದ ಯಥಾ ಪರ್ವತ ಧಾತೂನಾಂ ದಹ್ಯಂತೆ ಧಮನಾನ್ಮಲಾಹ, ಅದೇ ರೀತಿಯಲ್ಲಿ ತಥೇಂದ್ರಿಯ ಕೃತ ದೋಷಾಹ ದಹ್ಯಂತೆ ಪ್ರಾಣ ನಿಗ್ರಹಾತ್ ಎಂಬುದಾಗಿ ನಮಗೆ ಅಮೃತನಾದ ಉಪನಿಷತ್ತು ಹೇಳುತ್ತೆ. ಈ ಯಾವುದು ಯೌಗಿಕ ಉಪನಿಷತ್ತೆಲ್ಲ ಸುಮಾರು ಒಂದೇ ತತ್ವ ಹೇಳುತ್ತೆ, ಚೂರ್ ಹೆಚ್ಚು ಕಡಿಮೆ ಅಷ್ಟೇ. ಯಾವುದು ಅಮೃತ ಬಿಂದು ಉಪನಿಷತ್ತು, ಅಮೃತನಾದ ಉಪನಿಷತ್ತು, ನಾದ ಬಿಂದು ಉಪನಿಷತ್ತು, ಈ ರೀತಿ ಅನೇಕ ಹಂಸ ಉಪನಿಷತ್ತು ಏನೇನಿದೆ ಎಲ್ಲ ಒಂದೇ, ಸುಮಾರು ಹೆಚ್ಚು ಕಡಿಮೆ ತತ್ವ ಹೇಳುತ್ತೆ. ಇಲ್ಲಿ ಹೇಗೆ ಪರ್ವತದಲ್ಲಿರುವ ಧಾತುಗಳು ಕಾಡ್ಗಿಚ್ಚು ಬಿದ್ದಾಗ ಏನಾಗುತ್ತೆ? ಧಾತುಗಳು ಅಂದ್ರೆ ಪರ್ವತದಲ್ಲಿ ಕಬ್ಬಿಣ ಏನೇನೋ ಧಾತುಗಳಿರುತ್ತಲ್ಲ, ಆ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ಹಾಗೆ ಇಂದ್ರಿಯಕೃತವಾದ ದೋಷಗಳು ಪ್ರಾಣ ನಿಗ್ರಹಾತ್, ಅಂದ್ರೆ ನಾವು ಮೇಲೆ ಹೇಳಿದ್ವಲ್ಲ, ವಾಯು ಯತ್ರ ಅಧಿರುದ್ಯತೆ, ಪ್ರಾಣವನ್ನ ನಿಗ್ರಹ ಮಾಡುವುದರಿಂದ ಪ್ರಾಣದ ಹೊರಮುಖ ಗತಿಯನ್ನ, ಒಳಮುಖ ಗತಿಯನ್ನ ಒಂದು ನಿರ್ದಿಷ್ಟವಾದ ವೇಗದಲ್ಲಿ ತಗೊಳ್ತಾ ಇರುವಂತ ಒಂದು ಇದನ್ನ ಮಾಡಿದಾಗ ಏನಾಗುತ್ತೆ? ಆ ನಮ್ಮ ಶರೀರ ಅಂತರ್ಗತವಾದ ಮಲಗಳು ದಹ್ಯಂತೆ, ಸುಟ್ಟು ಹೋಗುತ್ತೆ. ಆದ್ದರಿಂದಲೇ ಪ್ರಾಣ ನಾವು ಹೇಳ್ತಿರೋದು, ಇಲ್ಲಿ ಹೇಳ್ತಿರೋದು ನೀವು ಪ್ರಾಣದ ವಿಷಯ, ಮಂತ್ರದಲ್ಲಿ ಹೇಳಿರೋದು ವಾಯುವಿನ ವಿಷಯ ಅಲ್ಲ. ಅಂದ್ರೆ ಪ್ರಾಣಕ್ಕೆ ವಾಯುವಿಗೆ ಇರುವ ಸಂಬಂಧವನ್ನ ಯೋಗ ವಾಸಿಷ್ಠಕಾರ ಹೇಳ್ತಾ ಇದ್ದಾರೆ. ಯಹ ಪ್ರಾಣ ಪವನ ಸ್ಪಂದ, ಅಂದ್ರೆ ಪ್ರಾಣ ವಾಯುವಿನ ಒಂದು ಸ್ಪಂದನ ಮಿಡಿತ ಏನಿದೆ ಅದು ಚಿತ್ತ ಸ್ಪಂದ, ಚಿತ್ತದ ಮಿಡಿತಕ್ಕೆ ಕಾರಣವಾಗುತ್ತೆ. ನೋಡಿ ಹೇಗೆ ಪ್ರಾಣವಾಯು, ಆ ಪವನ ವಾಯು ಅದು ಪ್ರಾಣವಾದಾಗ ಆ ಪ್ರಾಣವು ಚಿತ್ತದ ಸ್ಪಂದನಕ್ಕೆ, ಆ ಪ್ರಾಣವಾಯುವಿನ ವೇಗ ಚಿತ್ತದ ವೇಗದ ಜೊತೆಯಲ್ಲಿ ತಾನು ಸ್ಪಂದಿಸುತ್ತೆ. ಆದ್ರಿಂದ ಪ್ರಾಣ ಸ್ಪಂದ ಕ್ಷಯೇ, ಯಾವಾಗ ನಾವು ಉಸಿರನ್ನ ಒಳಗೆ ತಗೊಳ್ಳೋದು, ಉಸಿರನ್ನ ಹೊರಗೆ ಬಿಡೋದು, ಇವುಗಳನ್ನ ತಡೀತೇವೆ, ಅಧಿರುದ್ಯತೆ ತಡೀತೇವೆ, ಆಗೇನಾಗುತ್ತೆ? ಜ್ಞಾನಿಯ ಜ್ಞಾನ ವಿಕಾಸಗೊಳ್ಳುತ್ತೆ. ಜ್ಞಾನಿ ಯಾವ ಒಂದು ಜ್ಞಾನದ ನೆಲೆಯಲ್ಲಿದ್ನೋ ಆ ಜ್ಞಾನದಿಂದ ಉನ್ನತ ನೆಲೆಗೆ ಅದು ಹೋಗುತ್ತೆ. ಇದನ್ನ ಯೋಗ ವಾಸಿಷ್ಠಕಾರರು ಹೇಳ್ತಾರೆ. ಅದರಿಂದ ಯಹ ಪ್ರಾಣ ಪವನ ಸ್ಪಂದ ಅದು ಚಿತ್ತ ಸ್ಪಂದ ಸ ಏವ ಹಿ ಪ್ರಾಣ ಸ್ಪಂದ ಕ್ಷಯೇ. ಆದ್ರಿಂದ ಯತ್ನಃ ಕರ್ತವ್ಯ. ಅದ್ ಯಾವ ರೀತಿಯಲ್ಲಿ? ವಾಯು ಯತ್ರ ಅಧಿರುದ್ಯತೆ, ವಾಯುವನ್ನ ಯಾವಾಗ ನಾವು ನಿಗ್ರಹ ಮಾಡ್ತೇವೆ ಆಗ ಏನಾಗುತ್ತೆ? ಈ ಪ್ರಾಣ ಪವನದ ಸ್ಪಂದನ, ಮನಸ್ಸಿನ ಸ್ಪಂದನ ಸಮ ಆಗತ್ತೆ. ಮನಸ್ಸಿನ ಸ್ಪಂದನ ಪ್ರಾಣವಾಯುವಿನ ಸ್ಪಂದನ ಸಮ ಆದಾಗ ಮನಸ್ಸಿನಲ್ಲಿ ಕುದಿತಗಳು ಬರಲ್ಲ. ಇದು ಎಲ್ಲರಿಗೆ ಗೊತ್ತಾಗಿರೋದು. ಈಗ ಏನು ಸ್ಟ್ರೆಸ್ಸು, ಫ್ರಸ್ಟ್ರೇಷನ್ನು ಇತ್ಯಾದಿಗಳನ್ನೆಲ್ಲ ಹೇಳ್ಕೊಳ್ಳುವಾಗ ಸ್ಟ್ರೈನು, ಇದರಲ್ಲಿ ನಮಗೆ ಮುಖ್ಯವಾಗಿರೋದೇ ಮನಸ್ಸಿನ ಕುದಿತ. ಮನಸ್ಸಿನ ಕುದಿತದಿಂದ ಉಸಿರಿನ ವೇಗ, ಉಸಿರಿನ ವೇಗ ಚಲನೆ, ಇದೆಲ್ಲ ನಾವು ನೋಡ್ತಾ ಇದ್ದೇವಲ್ವಾ. ಅದನ್ನ ಯೋಗ ವಾಸಿಷ್ಠಕಾರರು ವಾಯು ಯತ್ರ ಅಧಿರುದ್ಯತೆ ಅನ್ನುವ ನಾಮಕ್ಕೆ, ಅನ್ನುವ ಒಂದು ಇದಕ್ಕೆ ಪೋಷಕವಾಗುವ ಅರ್ಥದಲ್ಲಿ ನಮಗೆ ವಿವರಣೆಯನ್ನ ಕೊಡ್ತಾರೆ. ಹೀಗೆ ಈ ರೀತಿಯಾದ ಒಂದು ಸಾಧನವನ್ನ ಮಾಡುವಾಗ ಪತಂಜಲಿಗಳೇ ಎಲ್ಲಿ ಮೈತ್ರಿ ಕರುಣ ಮುದಿತ ಹೇಳಿದ ಮೇಲೆ ಪ್ರಚ್ಛರ್ದನ
ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಅವರೇ ಹೇಳ್ತಾ ಇದ್ದಾರೆ, ಪ್ರಚ್ಛರ್ದನ ಅಂದ್ರೆ ಏನು? ಈ ಪ್ರಾಣವನ್ನ ಹೊರಗೆ ಹಾಕೋದು, ಅಂದ್ರೆ ರೇಚಕ. ಹೊರಗೆ ಹಾಕುವಾಗ 32 ಮಾತ್ರ ಕಾಲದಲ್ಲಿ ಹೊರಗೆ ಹಾಕಿದ ಪ್ರಾಣಕ್ಕೆ ಪ್ರಚ್ಛರ್ದನ ಅಂತ ಕರೀತಾರೆ. ಒಳಗಡೆ 64 ಮಾತ್ರ ಕಾಲದಲ್ಲಿ ಪೂರ್ಣ ಮಾಡುವುದನ್ನ ವಿಧಾರಣ ಅಂತ ಕರೀತಾರೆ. ಒಂದು ಬಾರಿಗೆ 16 ಮಾತ್ರ ಕಾಲದಲ್ಲಿ ಉಸಿರನ್ನ ತಗೊಂಡು 32 ಮಾತ್ರ ಕಾಲದಲ್ಲಿ ಹೊರಗೆ ಹಾಕಿ ಮತ್ತೆ ಒಳಗೆ 16 ಮಾತ್ರ ಕಾಲದಲ್ಲಿ ಒಳಗೆ ತಗೊಂಡದ್ದನ್ನ 64 ಮಾತ್ರ ಕಾಲ ಉಳಿಸಿಕೊಂಡು 32 ಮಾತ್ರ ಕಾಲ ಮಾತ್ರ ಹೊರಗೆ ಹಾಕೋದು. ಹೊರಗೆ ಹಾಕೋದು ಪ್ರಚ್ಛರ್ದನ, ಒಳಗೆ ಉಳಿಸ್ಕೊತೀವಲ್ಲ 64 ಮಾತ್ರ ಕಾಲ, ಅದು ವಿಧಾರಣ. ಅಂದ್ರೆ ಅರ್ಥ ಏನಾಯ್ತು? ಪ್ರಾಣಾಯಾಮ ಸಾಧನ. ಈ ರೀತಿ ಮಾಡಿದಾಗ ಒಳಚಿತ್ತದಲ್ಲಿರುವ ದೋಷ ಎಲ್ಲ ನಿರ್ಮೂಲ ಆಗತ್ತೆ. ಅವಾಗ ಏನಾಯ್ತು? ತತ್ರ ಸಂಜಾಯತೆ ಮನಃ. ತತ್ರ ಅಂದ್ರೆ ಎಲ್ಲಿ? ತತ್ ಅನ್ನೋದು ಅದು ಒಂದೇ ಶಬ್ದ. ನಾವು ಮೊದಲನೇ ದಿವಸ ಹೇಳ್ಕೊಂಡಿದ್ದೇವೆ, ತತ್ ಎಂಬುದು ಪರಾತ್ಪರ ವಸ್ತು ಒಂದೇ. ಆದ್ರಿಂದ ಅಲ್ಲಿ ಮನಸ್ಸು ಸಂಜಾಯತೆ. ಆದ್ರಿಂದ ಇನ್ನು ಸೋಮಃ ಯತ್ರ ಅತಿರಿಚ್ಯತೆ. ಸೋಮಃ ಅಂದಾಗ ಕೇನ ಉಪನಿಷತ್ತು ನಮಗೆ ಕೊಟ್ಟಿರೋದೇನು? ಸೋಮ ಎಂಬುದು ಜ್ಞಾನ. ಸೋಮ ಎಂಬ ಆ ಜ್ಞಾನದಿಂದ ಅಲ್ಲಿ ಅಧ್ಯಾತ್ಮ ಚಿಂತನೆಗಳಿಂದ ನಾವು ಅಧ್ಯಾತ್ಮ ಚಿಂತಕರ ಸಂಬಂಧದಲ್ಲಿ ಇರೋದ್ರಿಂದ ಅದನ್ನೇ ಇವನು ದೇವಹೂತಿಗೆ ಕಪಿಲ ಹೇಳುವಾಗ ಹೇಳುದು, ಅಮ್ಮ ಸಂಗಹ ಸತ್ಸು ವಿಧೇಯ. ಯಾಕೆ ಅಂದ್ರೆ ಸಂಘ ದೋಷ ಹರಾಹಿತೆ. ಈ ಇಂದ್ರಿಯಗಳು ಬಯಸುವ ವಿಷಯ ಮತ್ತು ಇಂದ್ರಿಯಗಳ ಸಂಬಂಧದ, ಇಂದ್ರಿಯ ಮತ್ತು ಮನಸ್ಸಿನ ಸಂಬಂಧದ ದೋಷವನ್ನ ಕತ್ತರಿಸಿ ಹಾಕ್ತಾರೆ. ಆದ್ರಿಂದ ಅಮ್ಮ ಸಂಗಹ ಸತ್ಸು ವಿಧೇಯ, ಅವರಲ್ಲಿ ಸಂಘವನ್ನ ಮಾಡಬೇಕು. ಆದ್ರಿಂದ ಇಲ್ಲಿ ಆ ರೀತಿಯಾಗಿ ಅಧ್ಯಾತ್ಮ ವಿಚಾರಗಳ ಚಿಂತನೆ, ಅಧ್ಯಾತ್ಮ ವಿಚಾರದಲ್ಲಿ ನುರಿತವರ ಸಹವಾಸ, ಆ ಸಹವಾಸದಿಂದ ಅಧ್ಯಾತ್ಮ ಚಿಂತನದ ಮನನ ನಿಧಿಧ್ಯಾಸನ ಇವುಗಳನ್ನ ಮಾಡ್ತಾ ಇದ್ದರೆ ಆಗ ಏನಾಗತ್ತೆ? ಸೋಮ ತನ್ನಿಂದ ತಾನು ಉತ್ಪನ್ನವಾಗತ್ತೆ. ಸೋಮ ಅನ್ನುವುದು ಯಾವುದು ಅನ್ನೋದನ್ನ ನಾವು ಕೇನ ಉಪನಿಷತ್ತಿಂದ ತಿಳ್ಕೊಂಡಿದ್ದೇವೆ. ಉಮಾ ತಾನು ಮೊದಲಿಗೆ ಯಕ್ಷ ರೂಪದಲ್ಲಿ ಕಾಣಿಸಿಕೊಂಡು ದೇವತೆಗಳಲ್ಲಿ, ಈಗ ಮೇಲೆ ಹೇಳಿದ್ವಲ್ಲ, ಮಮ ನಾನು ಅಗ್ನಿ, ನಾನೆಲ್ಲವನ್ನ ಸುಡ್ತೇನೆ, ನಾನು ವಾಯು, ಆ ಏನು ಭಾವ ಇತ್ತು ನೋಡಿ. ಮಂತ್ರಕ್ಕೆ ಇದಕ್ಕೆ ಎಷ್ಟು ಹತ್ತರ ಇದೆ. ಇದನ್ನ ನಾವು ಚಿತ್ರಕ್ಕೋಸ್ಕರ ಈ ಕಥಾಭಾಗಗಳ ನೆನೆಸ್ಕೊಂಡಾಗ ನಮಗೆ ಈ ಮಂತ್ರಾರ್ಥ ಪೂರ್ಣ ಮನಸ್ಸೊಳಗೆ ನಿಂತ್ಕೊಳ್ಳುತ್ತೆ. ಇಲ್ದ್ರೆ ನಾನು ಏನೇನೋ ಎಳೆದು ತರ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬಹುದು. ವಿಷಯ ಇರೋದು ಹಾಗೆ. ಆದ್ರಿಂದ ಆ ಅಗ್ನಿಗೆ ರೋಷ, ವಾಯುಗೆ ರೋಷ, ಅಗ್ನಿ ಒಂದ್ಮುಖ, ವಾಯು ಒಂದ್ಮುಖ, ಇವನೊಂದು ಎಲ್ಲ ಕೂತಿದ್ರು. ಆ ಭಾವನ ಹೋಗ್ಸಕ್ಕೆ ಯಕ್ಷ ರೂಪ ಬಂತು. ಅದು ಭ್ರಮಾರೂಪ, ಅವಿದ್ಯಾರೂಪ. ಆ ಅವಿದ್ಯಾರೂಪವನ್ನ ಕತ್ತರಿಸಿ ಹಾಕಿ ಉಮಾ ಕಾಣಿಸಿಕೊಂಡ್ಲು. ಅವಳು ಜ್ಞಾನ ಬೋಧೆಯನ್ನ ಮಾಡಿದ್ಲು. ಅದು ಸೋಮ. ಅದೇನು? ಅತಿರಿಚ್ಯತೆ, ಎಲ್ಲವನ್ನ ಮೀರುತ್ತೆ. ಅಂದ್ರೆ ಕರ್ಮಕಾಂಡವನ್ನು, ಎಲ್ಲಾ ಕಾಂಡಗಳು ಏನೇನಿದೆ ಆ ಎಲ್ಲವನ್ನು ಮೀರಿದ ಬ್ರಹ್ಮಾನಂದ ರೂಪದ ಅನುಭೂತಿ ಸೋಮ. ಆದ್ರಿಂದ ಅದು ಎಲ್ಲವನ್ನ ಮೀರಿದ ನೆಲೆಗೆ ಕರೆದೊಯ್ಯುತ್ತೆ. ಆ ರೀತಿ ಆಗೋದಕ್ಕೇನೆ ಆಚಾರ್ಯ ಪೂರ್ವ ರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾ ಸಂಧಿ ಪ್ರವಚನಗಂ ಸಂಧಾನಂ. ತೈತರಿಯದಲ್ಲಿ ಅಥಾತೋ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಶು, 5 ಅಧಿಕರಣಗಳಲ್ಲಿ ತತ್ವವನ್ನ ನಿಮಗೆ ತಿಳಿಸ್ತೇವೆ. ಏನದು? ಅಧಿಲೋಕಂ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ. ಅಲ್ಲಿ ಅಧಿವಿದ್ಯಂ ಅಲ್ಲಿ ಏನ್ ಹೇಳ್ತಿದ್ದಾರೆ? ಈಗ ಹೇಳಿದ್ವಲ್ಲ, ಆ ಜ್ಞಾನ, ಆ ಜ್ಞಾನವನ್ನ ಪಡೆದುಕೊಂಡವರ ಸಹವಾಸ, ಅವರೊಡನೆಯ ಚಿಂತನ ಮಂಥನ, ಅವರ ಉಪದೇಶ, ಅವರು ಮಾಡುವ ಅನುಷ್ಠಾನ, ಈ ಎಲ್ಲ. ಆದ್ರಿಂದ ಆಚಾರ್ಯ ಪೂರ್ವ ರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾ ಸಂಧಿ ಪ್ರವಚನಗಂ ಸಂಧಾನಂ. ಇದರ ಮೂಲಕ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಆ ಪರಾತ್ಪರ ವಸ್ತುವಿನ ಜೊತೆಯಲ್ಲಿ ಈ ಮನಸ್ಸನ್ನ ಸಂಧಾನಂ, ಶರವಲ್
ತನ್ಮಯೋ ಭೂತ್ವ ಅದನ್ನ ಭೇದಿಸಬೇಕು ಅಂತ ಕಠ ಉಪನಿಷತ್ ಏನ್ ಹೇಳುತ್ತೆ. ಆ ರೀತಿಯಲ್ಲಿ ಅಲ್ಲಿ ಸಂಧಾನಂ, ಅದರ ಜೊತೆಯಲ್ಲಿ ಮನಸ್ಸು ಬುದ್ಧಿಗಳು ಸೇರುವಂತಾಗುತ್ತೆ. ಆಗ ಅಲ್ಲಿ ಏನಿದೆ, ತತ್ರ ಮನಃ ಸಂಜಾಯತೆ, ಆಗ ಮನಸ್ಸು ಎಲ್ಲಿ ಸೇರ್ಕೊಳ್ಳುತ್ತೆ, ಪರಾತ್ಪರ ವಸ್ತುವಿನಲ್ಲಿ ಸೇರ್ಕೊಳ್ಳುತ್ತೆ. ಈಗ ನೋಡಿ, ಒಂದೇ ಮಂತ್ರ, ಭೌತಿಕವಾದ ಸುಖ ಭೋಗಗಳು ಬೇಕಾ, ನಿನ್ಗೆ ಯಾವುದರಲ್ಲಿ ಅಪೇಕ್ಷೆ ಇದೆ, ಆಗ ನೀನೇನ್ ಮಾಡ್ಬೇಕು, ಯಜ್ಞಾದಿ ಕರ್ಮಗಳನ್ನ ಮಾಡ್ಬೇಕು. ಹಾಗೆ ಯಜ್ಞಾದಿ ಕರ್ಮಗಳ ಅನುಷ್ಠಾನದಿಂದ ದೊರಕುವ ಲೋಕಲೋಕಗಳ ಭೋಗವನ್ನ ಅನುಭವಿಸಬಹುದು. ಹಾಗೆ ಆರೋಗ್ಯಾದಿಗಳು ಬೇಕಾದರೆ ಪ್ರಾಣಾಯಾಮಾದಿಗಳ ಮೂಲಕ ಆರೋಗ್ಯಾದಿಯನ್ನು, ದೃಢಕಾಯತ್ವವನ್ನು ಎಲ್ಲವನ್ನು ಗಳಿಸಿಕೊಂಡು ಸುಖಭೋಗದ ಪಾರಮ್ಯವಾದ ಸೋಮತ್ವ ಅದನ್ನು ಪಡ್ಕೊಳ್ಬಹುದು. ಸೋಮ ಅಂದಾಗ ಚಂದ್ರಧಾಮ ಅಂತ, ಅಂದ್ರೆ ಚಂದ್ರನ ಲೋಕ. ನಾವು ಮತ್ತೆ ಗೀತೆಗೆ ಬರ್ಬೇಕು, 8ನೇ ಅಧ್ಯಾಯದಲ್ಲಿ ಆದಿತ್ಯ ಮತ್ತು ಚಂದ್ರ 2 ಲೋಕ ಇಲ್ಲೂ ಕೂಡ ಬಂದಿದೆ ಹಿಂದಿನ ಮೊದಲನೇ ಅಧ್ಯಾಯದಲ್ಲಿ. ಹಾಗೆ ಆ 2 ಲೋಕದಲ್ಲಿ ಚಂದ್ರಲೋಕವನ್ನ ಹೋದವನು ಏನ್ ಮಾಡ್ತಾನೆ, ಕತ್ತಲೆಯ ಒಂದು ಇದರೊಳಗೆ ಹೋಗುವಾಗ ಆ ಲೋಕದಲ್ಲಿ ಒಂದನ್ನ ದಾಟಿ ಹೋಗುತ್ತಾ ಚಂದ್ರಲೋಕವನ್ನ ಮುಟ್ಟಿದ ಮೇಲೆ ಅಲ್ಲಿನ ಎಲ್ಲ ಭೋಗ ಭಾಗ್ಯಗಳನ್ನ ಅನುಭವಿಸಿ ಮತ್ತೆ ಹಂತ ಹಂತವಾಗಿ ಇಳಿದು ಅವನು ಬರ್ಲೇಬೇಕು. ಅದೇ ಆದಿತ್ಯ ಮಾರ್ಗದಲ್ಲಿ ಹೋದಾಗ ಆ ರೀತಿಯಲ್ಲಿ ಸೋಮಹ ಅಂತ ತಗೊಂಡ್ರೆ ಆ ಚಂದ್ರ ಲೋಕವನ್ನ ಹೊಂದೋದು. ಚಂದ್ರ ಲೋಕ, ಚಂದ್ರ ಮಾರ್ಗ, ಇದು ಒಂದು ಚಂದ್ರ ಮಾರ್ಗ, ಒಂದು ಸೌರ ಮಾರ್ಗ. ಆ ರೀತಿಯಾದ ಮಾರ್ಗಾನುಷ್ಠಾನಕ್ಕೂ ಮನಸ್ಸು ಸಹಕಾರಿ. ಅದೇ ಮನಸ್ಸು, ಆದ್ರಿಂದಲೇ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಅದೇ ಮನಸ್ಸೇ, ಒಂದೇ ಮನಸ್ಸೇ ಶ್ರೀರಾಮಕೃಷ್ಣರು ಪದೇ ಪದೇ ಹೇಳ್ತಾರೆ, ನಾನಲ್ಲ ನೀನು ಅಷ್ಟೇ. ಆ ಭಾವ ನಮ್ಮೊಳಗೆ ಬರ್ಬೇಕು. ಆ ನಾನಲ್ಲ ನೀನು ಅನ್ನುವುದು ಮನಸ್ಸೇನೆ, ನಾನು ಅನ್ನುವುದು ಮನಸ್ಸೇನೆ. ಆದ್ರಿಂದ ನಾನು ಅನ್ನುವ ಮನಸ್ಸಾದಾಗ ಸಂಜಾಯತೆ, ಪ್ರಪಂಚಕ್ಕೆ ಅಂಟಿಕೊಳ್ಳುತ್ತೆ, ಭೋಗಕ್ಕೆ ಅಂಟಿಕೊಳ್ಳುತ್ತೆ, ಶರೀರಕ್ಕೆ ಅಂಟಿಕೊಳ್ಳುತ್ತೆ, ಶರೀರಕ್ಕೆ ಸಂಬಂಧಿಸಿದ ಬಂಧು ಬಾಂಧವರೊಡನೆ ಅಂಟಿಕೊಳ್ಳುತ್ತೆ. ಅದರಿಂದ ರಾಗದ್ವೇಷಾದಿ ಸುಖ ದುಃಖಾದಿ ಎಲ್ಲ ಬಾಧೆಗಳನ್ನು, ಆನಂದವನ್ನು ಅನುಭವಿಸುತ್ತೆ. ಅದೇ ಮನಸ್ಸು ನಾನಲ್ಲ ಎನ್ನುವ ಭಾವನೆಯನ್ನ ಈಗ ಹೇಳಿದಂತೆ ಮೈತ್ರಿ, ಕರುಣಾ, ಮುದಿತ, ಪ್ರಚ್ಛರ್ಧನ, ವಿಧಾರಣ ಇತ್ಯಾದಿಯಾದ ಅನುಷ್ಠಾನದ ಮೂಲಕ, ಹಾಗೆ ಪ್ರಾಣಾಯಾಮಾದಿ ಅಥವಾ ಅಗ್ನಿ ಅಂದಾಗ ಜ್ಞಾನ ಮಾರ್ಗ, ವಾಯು ಅಂದಾಗ ಇದು ರಾಜಯೋಗ ಮಾರ್ಗ, ಈ ರೀತಿಯಾಗಿ ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ, ಈ ಮಾರ್ಗಗಳನ್ನ ಯಾವುದನ್ನಾದ್ರೂ ಅನುಸರಿಸಿಕೊಂಡು ಮನಸ್ಸನ್ನ ನಾವು ನಿಗ್ರಹ ಮಾಡಿಕೊಂಡಾಗ ಮನಸ್ಸು ಆ ಪರಾತ್ಪರ ವಸ್ತುವಾದ ಉಮಾ ಎನ್ನುವವಳು ಬ್ರಹ್ಮವಿದ್ಯೆಯನ್ನ ಏನು ಬೋಧಿಸಿದಳು, ಆ ಸ ಉಮಾ, ಆ ಬ್ರಹ್ಮವಿದ್ಯೆಯೊಡನೆ ಒಂದಾಗುವಂತ ಸೋಮ ಆಗೋದಕ್ಕೆ ಸಾಧ್ಯ ಆಗತ್ತೆ. ಇದು ಎರಡು ಮತ್ತೆ ನನ್ನ ಕಲ್ಪಿತ ವಿಚಾರ ಅಲ್ಲ, ಶಂಕರಾಚಾರ್ಯರು ಮತ್ತೆ ಇತರ ಆಚಾರ್ಯರುಗಳು ಈ ಅರ್ಥವನ್ನ ಹೇಳಿದ್ದಾರೆ. ಅದರಿಂದ ನೋಡುವುದಕ್ಕೆ ಮೊದಲನೆಯ ಅರ್ಥವಾಗಿ ಈ ರೀತಿ ಅರ್ಥ ಇದ್ರೂ ಕೂಡ, ಹೀಗೆ ಅಂದ್ರೆ ಅಗ್ನಿ ಎಂಬುದನ್ನ ಪರಮಾತ್ಮ ಅಂತ ಭಾವಿಸಿಕೊಂಡು ಪರಮಾತ್ಮನ ಒಂದು ಉದಯ ಆಗುತ್ತಾ ಇದ್ದಂತೆ ಅವಿದ್ಯೆಯ ನಾಶವಾಗಿ ಏನಾಗುತ್ತೆ, ಅವರಲ್ಲಿ ಪರಾತ್ಪರ ವಸ್ತುವಿನ ಅನುಭವ ಉಂಟಾಗಿ ಅಲ್ಲಿ ಪ್ರಾಣಾನಲ ಸಂಯೋಗದಿಂದ ಶಬ್ದವು ಉತ್ಪನ್ನ ಆಗಿ, ಅನಾಹತ ಶಬ್ದವು ಆಹತ ಶಬ್ದವಾಗಿ, ವೇದಾದಿ ವಾಂಗ್ಮಯವಾಗಿ ಈ ಜ್ಞಾನ ಪ್ರಸಾರ ಆಗುವುದಕ್ಕೆ ಬೇಕಾದ ವಿಚಾರಗಳು ಇದೆಲ್ಲವೂ ಉತ್ಪನ್ನ ಆಗತ್ತೆ ಅನ್ನುವುದನ್ನ ಆಚಾರ್ಯರುಗಳು ಹೇಳಿದ್ದಾರೆ. ಅವರು ಹೇಳಿರೋದಕ್ಕೆ ಪುಷ್ಟಿ ಕೊಡೋದಕ್ಕೆ ನಾನು ಬೇರೆ ಬೇರೆ ಶಾಸ್ತ್ರಗಳಲ್ಲಿರುವ ಮಾತುಗಳನ್ನ ನಿಮ್ ಮುಂದೆ ಇಟ್ಟಿದ್ದೇನೆ. ಇದರಲ್ಲಿ ಸರಿ ಅನ್ಸಿದೆ, ಕೇಳಬಹುದಾದ್ದೇನಾದ್ರೂ ಇದ್ರೆ ಕೇಳಿ, ಇಲ್ಲ ಮುಂದಿನ ಮಂತ್ರಕ್ಕೆ ಹೋಗಿ. ನಾರಾಯಣ.
ಮುಂದಿನ ಮಂತ್ರಕ್ಕೆ ಹೋಗ್ಬೋದು ಸರ್. ಅಮ್ಮ, ಹೇಳಿಮ್ಮ, ಹೇಳಿಮ್ಮ. ಈ ಹಂತದಲ್ಲಿ ಮಂತ್ರ ಜಪ ನಮಗೆ ಹೇಗೆ ಸಹಾಯ? ಮಂತ್ರ ಜಪ ಮನಸ್ಸು ಶುದ್ಧಿಗೆ ತುಂಬಾ ಸಹಾಯಕಮ್ಮ. ಅದು ಮಂತ್ರ ಜಪ 2 ರೀತಿ ಕೆಲಸ ಮಾಡುತ್ತೆ. ಪ್ರಾಣಾಯಾಮವಾಗಿಯೂ ಕೆಲಸ ಮಾಡುತ್ತೆ. ಅದನ್ನೇ ಈಗ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮಗಳ ವಿಷಯದಲ್ಲಿ ಹೇಳ್ತಾರೆ. ಅದು ಒಂದು ರೀತಿಯ ಪ್ರಾಣಾಯಾಮ ಅಂತ. ಆ ರೀತಿ ಅದು ಪ್ರಾಣಾಯಾಮಕ್ಕೂ ಸಹಾಯಕವಾಗುತ್ತೆ ಮಂತ್ರ ಜಪ. ಅಂದ್ರೆ ನೀವು ಅದಕ್ಕೆ ಸೆಪರೇಟ್ ಆಗಿ ಈಗೇನು 16, 32, 64 ಅನ್ನಲ್ಲ, ಆ ತರ ಅಲ್ಲದೆ ಇದ್ರು ಅದು ಒಂದು ಪ್ರಾಣದ ಗತಿಯನ್ನ ನಿಯಮನ ಮಾಡುತ್ತೆ. ಅಂದ್ರೆ ವೇಗಕ್ಕೂ ಹೋಗಲ್ಲ, ಶಾಂತ ಅಂದ್ರೆ ತೀರಾ ಆಲಸಿಕೆ, ತಾಮಸ ಅದನ್ನು ಮಾಡಲ್ಲ, ಮಧ್ಯದ ನೆಲೆಯಲ್ಲಿ ಅದು ಉಳಿಸುತ್ತೆ. ಹಾಗಾಗಿ ಮಂತ್ರ ಜಪ ತುಂಬಾ ಸಹಾಯಕವಾಗುತ್ತೆ. ಪ್ರಾಣದ ಗತಿಯಲ್ಲಿ ಸಮಾನತೆಯನ್ನ ತರುತ್ತೆ, ಶಾಂತತೆಯನ್ನ ತರುತ್ತೆ. ಆದ್ರಿಂದ ಪ್ರಾಣಗತಿಯನ್ನ ನಿಗ್ರಹ ಮಾಡುವುದಕ್ಕೆ ಮಂತ್ರ ಜಪ ಸಹಾಯ ಆಗುತ್ತೆ. ಮಂತ್ರ ಜಪದಿಂದ ಒಂದು ಜೆನ್ ಗುರುಗಳ ಕಥೆ ಹೇಳ್ತಾರಲ್ಲ, ಒಬ್ಬ ಶಿಷ್ಯ ಇದನ್ನ ಕೇಳಿದಾಗ ಏನು ಟೀ ಕಪ್ಗೆ ಮೇಲಿಂದ ನೀರ್ ಹಾಕ್ತಾನೇ ಇರ್ತಾರೆ. ಗುರುಗಳೇ ಟೀ ಎಲ್ಲ ಹೋಗ್ತಾ ಇದೆ, ಆದ್ರೂ ಅವ್ರ ಮೇಲೆ ಆ ಟೀ ಎಲ್ಲ ಖಾಲಿ. ಆ ರೀತಿ ಮನಸ್ಸಿನೊಳಗಿರುವ ಎಲ್ಲ ಕಲ್ಮಶನು ತಾನು ಹೋಗುತ್ತೆ. ಆ ನಂತರ ಏನು, ಅಗ್ನಿ ಪ್ರಜ್ವಲಿಸುತ್ತೆ, ಪರಾತ್ಪರ ವಸ್ತು ತನ್ನಿಂತಾನೆ. ಯಾಕಂದ್ರೆ ಇಲ್ಲಿದೆ, ಅದು ಕಾಣದೇ ಇರೋ ಕಡ್ಡ ತಾನೆ ಇವೆಲ್ಲ, ಅವೆಲ್ಲ ಹೋಗುತ್ತೆ. ಇನ್ನೂ ಒಂದು ಉದಾಹರಣೆ ಹೇಳ್ತಾರೆ, ಇದೆಲ್ಲ ಪ್ರಸಿದ್ಧವಾದ ಉದಾಹರಣೆನೆ. ಒಬ್ಬ ಶಿಷ್ಯ ಈ ರೀತಿ ಕೇಳಿದಾಗ ಗುರುಗಳು ಏನ್ ಮಾಡ್ತಾರೆ, ಒಂದು ಅಲ್ಲಿ ಬಿದ್ದಿರೋದೊಂದು ಗೋಣಿ ಚೀಲ ಇರುತ್ತೆ, ಹಿಂದೆ ಎಲ್ಲ ಇಜ್ಜಿಲು ತರ್ತಾ ಇದ್ದಿತ್ತಲ್ಲ, ಆ ಚೀಲದಲ್ಲಿ ನೀರ್ ತಗೊಂಡ್ ಬಾ ಅಂತ, ದಿನ ನೀರ್ ತಗೊಂಡ್ ಬಾ ಅಂತ ಹೇಳ್ತಾರೆ. ಇವನು ಸುಮಾರು ದಿನ ತಗೊಂಡ್ ಹೋಗ್ತಾನೆ ಚೀಲನ. ಇದು ಏನು ಗೋಣಿ ಚೀಲ ಅಂದ್ಮೇಲೆ ತೂತುಗಳಿರುತ್ತೆ ತಾನೆ. ಅವನು ದಿನಾ ತಗೊಂಡೋಗಿ ನೀರು ತಗೊಂಡ್ ಬರ್ತಾನೆ, ಅದ್ರ ನೀರೇನೋ ಆಶ್ರಮದವರೆಗೆ ಬರಲ್ಲ. ಮತ್ತೆ ಹಾಗೆ ಸುಮಾರು ದಿನ 15, 20 ದಿವ್ಸಕ್ಕೂ ಜಾಸ್ತಿ ಮಾಡ್ತಾನೆ. ಒಂದ್ ದಿವ್ಸ ಬೇಜಾರಾಗಿ ಗುರುಗಳನ್ನ ಕೇಳ್ತಾನೆ, ಅಲ್ಲ ಗುರುಗಳೇ, ನೀವು ನನಗೆ ಹೇಳಿದ್ರಿ ಇದ್ರಲ್ಲಿ ನೀರ್ ತಗೊಂಬಂತ, ಏನ್ ಪ್ರಯೋಜನ ಆಯ್ತು ಗುರುಗಳೇ? ನಾನು ಅಲ್ಲಿಂದ ಇಲ್ಲಿವರೆಗೆ ನೀರ್ ತರಕ್ಕೆ ಕೊಡೋದಿಲ್ವಲ್ಲ. ಅದು ಆಯ್ತಪ್ಪ, ನೀನು ಮೊದಲು ಈ ಚೀಲ ತಗೊಂಡ್ ಹೋದಾಗ ಹೇಗಿತ್ತು ಈ ಚೀಲ? ಕರ್ರಗಿತ್ತು. ಮತ್ತೆ ಅವಾಗ ಒಂದ್ ಚೂರ್ ನೀರು ಉಳ್ಕೊಂತಿತ್ತು, ಎಲ್ಲಿ ಆಶ್ರಮಕ್ಕೆ ಬರೋವಲಿಗೆ ಎಷ್ಟೋ ಉಳ್ಕೊಳ್ತಾ ಇತ್ತು. ಈಗ ದಿನದ ಈಗ ಹೇಗಿದೆ ಕಲರು? ಶುದ್ಧ ಆಗಿದೆ. ಈಗ ನೀರ್ ಅದರಲ್ಲಿ ಕಿಂಚಿತ್ತೂ ಉಳ್ಕೊಳ್ಳಲ್ಲ. ಆ ರೀತಿ ಹೃದಯ, ಮನಸ್ಸು, ಬುದ್ಧಿನಲ್ಲಿ ಅಂಟುವ ನೀರು ಉಳ್ಕೊಳ್ಳಲ್ಲ. ಮತ್ತೆ ಅದು ನೀರು ಮನಸ್ಸಿಗೆ ಅಂದ್ರೆ ನಾನೆಂಬ ನನ್ನದೆಂಬ ಅಂಟು ತಾನೆ ಸ್ನೇಹ, ಅದೇ ನೀರು. ನೀರು ತಾನೆ ಹಿಟ್ಟನ್ನು ಒಂದು ಮಾಡುತ್ತೆ, ಅದು ಉಳಿಯದೇ ಇದ್ದಂತೆ ಮಾಡುತ್ತೆ. ಆ ರೀತಿಯಲ್ಲಿ ಮಂತ್ರ ಜಪ ಅತ್ಯಂತ ಆಪ್ತವಾದ ಮತ್ತೆ ಅತ್ಯಂತ ಸೂಕ್ತವಾದ ಒಂದು ಸಾಧನೆ ಅಂತ ಎಲ್ಲ ಗುರುಗಳು ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಕಲಿಗೆ ತುಂಬಾ ಸಹಾಯಕವಾಗುವಂತ ಇದು ಅಂತ ಹೇಳ್ತಾರೆ. ಆಯ್ತಮ್ಮ. ಹಾ, ಆ ರೀತಿಯಲ್ಲಿ ಅದು ಪ್ರಾಣವಾಯು ಯತ್ರ ರುದ್ಯತೆ ಅಗ್ನಿರ್ ಯತ್ರ ಅಭಿಮಥ್ಯತೆ, ಎಲ್ಲಕ್ಕೂ ಅದು ಪೂರಕ ಆಗತ್ತೆ. ಹಾ, ಚೆನ್ನಾಗಿ ಹೇಳಿದ್ರೆ. ಮುಂದಿನ ಮಂತ್ರಕ್ಕೆ ಹೋಗ್ಬೋದಾ? ನಮಸ್ತೆ. ಟೈಮ್ ಆಗಿದೆ ಮೇಡಮ್. ಇಲ್ಲ, ನಮಸ್ತೆ. ಇನ್ನೊಂದು 5-6 ನಿಮಿಷ ಇದೆ ಸರ್, 8 ನಿಮಿಷ ಇದೆ. ಹೇಳಂದ್ರೆ ಹೇಳ್ತೀನಿ, ಸಾಕು ಭಾರ ಆಗಿದೆ ಅಂದ್ರೆ ನಾ ಮುಂದಿನ ವಾರ ಹೇಳಿ. ಮುಂದಿನ ವಾರ ಇದು ನೋಡಿ ಇದನ್ನ. ಸರಿ, ಈ ಪ್ರಾಣ, ಮನಸ್ಸು, ಇನ್ನೊಂದು ಕಾನ್ಶಿಯಸ್ನೆಸ್ ಅಂತ ಹೇಳಿ ಪ್ರಜ್ಞೆ, ಪ್ರಜ್ಞೆ, ಜ್ಞಾನ, ಚೈತನ್ಯ. ಹೌದು ಹೌದು. ಈ 3 ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಇವತ್ತು ಈ ಕ್ಲಾಸ್ ಬರಕ್ ಮುಂಚೆನೆ ಒಂದು ಇವರು ನಮ್ಮ ರಮಣ ಮಹರ್ಷಿಗಳ ಶಿಷ್ಯರಿದಾರಲ್ಲ, ನೋಚೂರ್ ಅವ್ರು ಹೇಳಿರೋದು ಸರ್. 20 ನಿಮಿಷದ ಟಾಕ್ ಇದೆ, ಬಹಳ ಪವರ್ಫುಲ್ ಟಾಕ್. ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನ. ಪ್ರಾಣ ಯಾವ್ದು, ಪ್ರಾಣ ಎಲ್ಲಿ, ಯಾವ ಪ್ರಾಣ, ಭಕ್ಷ್ಯ ಪ್ರಾಣ ಅಂದ್ರೆ ಏನು, ಪ್ರಾಣ ಅಂದ್ರೆ ಏನು, ಆಮೇಲೆ ಅದಕ್ಕೂ ಮನಸ್ಸಿಗೂ ಹೇಗೆ ಸಂಬಂಧ, ಈ ಎರಡಕ್ಕೂ ಸಹ ಈ ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಅಂತ ಏನಿದೆ, ಚೈತನ್ಯ, ಅದು ಹೇಗೆ.
ಅದನ್ನ ಸಾಧ್ಯವಾದ್ರೆ ಎಲ್ಲರೂ ನೋಡಿ ಕೇಳಿ, ಚೆನ್ನಾಗಿತ್ತು. ಬಹಳ ವಿಷಯಗಳು ಇದಕ್ಕೆ ಸರಿಯಾಗಿ ಬರ್ತದೆ. ಕಳ್ಸಿದ್ದೀರಾ ಇವತ್ತಿನ ಸರ್ ಅದು? ಇದಕ್ಕೆ ಗ್ರೂಪ್ ಅಲ್ಲಿ ಹಾಕಿದ್ದೀರಾ ಸರ್? ನಾನು ಹಾಕಿಲ್ಲ. ಹಾ ಹಾ ಇದು ನಾನು ಟಿವಿಲಿ ನೋಡಿದೆ ನಾನು. ಸರಿ ಅದ್ರ ಸರಿ ಲಿಂಕ್ ನೋಡ್ಬಿಟ್ಟು ಹಾಕ್ತೀನಿ. ಆಯ್ತು ಸರ್. ನಾನ್ ಅಲ್ಲ ನಿಮಗ್ ಎಲ್ಲ ಶೇರ್ ಮಾಡ್ತೀನಿ ಸರ್, ನೀವು ಗ್ರೂಪ್ ಹಾಕಿ ಸರ್, ಯಾಕಂದ್ರೆ ನಮ್ಗೆ ಹಾಕಕ್ಕೆ ಅದು ಇಲ್ಲ, ಪರ್ಮಿಷನ್ ಇಲ್ಲ. ನೀವು ಹಾಕಿ ಸರ್, ಕಳಿಸ್ತೀನಿ. ಕಳಿಸಿ ನೀವು ಕಳಿಸಿ. ಹಾ ಇದ್ರಲ್ಲಿ ಹೊಸ ಸಿಗುತ್ತೆ, ಋಷಿ ವಾಯ್ಸ್ ಅಂತಿದೆಯಲ್ಲ, ಋಷಿ ಹೌದು ವಾಯ್ಸ್. ಸರ್, ಇದೆ ಸರ್, ನನ್ನ ಹತ್ರ ಇದೆ, ಕಳಿಸ್ತೀನಿ ಸರ್. ಗ್ರೂಪ್ ಹಾಕೋಣ. ಇದು ಈಗ ನಾನು ಕೇಳಿದ್ದೆ, ನಾನು ಈಗ ಕ್ಲಾಸಿಗೆ ಬರಕ್ ಮುಂಚೆನೆ ಕೇಳಿದೆ ನಾನು. ಅಂದ್ರೆ ಅಲ್ಲಿಗೆ ಈ ಹೇಳಿದ್ದು ಸಮನ್ವಯ ಆಯ್ತು ಅಂದ್ರೆ ಸರಿ ಸರ್, ಅಷ್ಟೇ. ಇಲ್ಲ, ಸಮನ್ವಯ ಬಹಳ ರೀತಿಯಲ್ಲಿ ಸಮನ್ವಯ ಇದೆ. ಹಾ ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ನಾನು ಇಲ್ಲೂ ಓದ್ತಾ ಇದ್ದೀನಿ, ನಾನು ಹೇಳ್ತಾ ಇರ್ಬೇಕಾದ್ರೆ ಈ ಎರಡನೇ ಅಭಿಪ್ರಾಯ ಕೊಡ್ತಾರಲ್ಲ ಅಲ್ಲಿ. ಹಾ ಮೊದಲನೇದು ಅಗ್ನಿ, ಆಮೇಲೆ ವಾಯುವ್ರದ್ದು ಒಂದು ನೀವು ಪೌರಾಣಿಕ ರೀತಿಯಲ್ಲಿ ಹೇಳಿದ್ರಲ್ಲ. ಆಮೇಲೆ ಇದು ಇದೇ ಮಂತ್ರದಲ್ಲಿ ವ್ಯಾಖ್ಯಾನ, ಅಗ್ನಿ ಅಂದ್ರೆ ಪರಮಾತ್ಮ, ಅವಿದ್ಯೆ ಅದು ಜ್ಞಾನ ಸ್ವರೂಪ. ಆ ದೃಷ್ಟಿನಲ್ಲೂ ಇಲ್ಲೇ ಇದೆ, ಇದೇ ವಿವರಣೆ ಇದೆ. ಅದೇನಂದ್ರೆ ಚಿತ್ರ ಮನಸ್ಸೊಳಗ್ ನಿಲ್ಲಕ್ಕೋಸ್ಕರ ಅದನ್ನ ಹೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಅಗ್ನಿ ಮಥನ ಅಂತ ಏನು ಅಂದ್ರೆ ಧ್ಯಾನ ಅಂದ್ಬಿಟ್ಟು ಅದನ್ನು ಹೇಳಿದೆ ಇಲ್ಲಿ. ಇದು ನಾನು ಹೇಳ್ತಾ ಇರೋದು ಇದು ಅಂತಂದ್ರೆ ಆದ್ಯ ಮಂದಿರದಲ್ಲಿ ಎರಡನೇ ಪಾಯಿಂಟ್. ಮೊದಲು ವಿವರಣೆ ನಿಮ್ಮ ರೀತಿಯಲ್ಲಿ ಹೋಗುತ್ತೆ. ನೀವು ಇದನ್ನು ಎರಡನೇದು ಟಚ್ ಮಾಡಿದ್ರೆ ಒಂದು ಹೇಳೋ ರೀತಿ ಬೇರೆ ಐತೆ ಅಷ್ಟೇ. ಅದೇ ಮನಸ್ಸಿಗೆ ಹಿಡಿಯಕ್ಕೋಸ್ಕರ ಈ ತರ ಹೇಳ್ತೀನಿ ಸರ್. ಹೇಳ್ಬೇಕಾದ್ರೆ ಒಂದು ಬೇರೆ ಬೇರೆ ರೀತಿಲಿ ಬಂದೇ ಬರುತ್ತೆ. ನ್ಯಾಚುರಲ್ ಒಂದೇ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ, ವರ್ಣದಲ್ಲಿ ಅದೇ ಥರದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆದ್ರೆ ಇದು ಡೀಪರ್ ಆಸ್ಪೆಕ್ಟ್. ಇದು ಆಲೋಚನೆ ಮಾಡಬೇಕು ಚೆನ್ನಾಗಿ. ಅದನ್ನೇ ಮಂಥನ. ಅಗ್ನಿ ಅಂದ ತಕ್ಷಣ ಉತ್ತರಾಯಣಿ ದಕ್ಷಿಣಾಯಣಿ ಇದು ಬಂದ್ಬಿಡುತ್ತೆ. ಅಂದ್ರೆ ಈಗ ಅಮ್ಮ ಅವ್ರು ಹೇಳ್ದಂಗೆ ನಮ್ಮ ಮಥನ ಆದಾಗ ಅಗ್ನಿ ಇದರಿಂದ ವಿಚಾರ ಮಾರ್ಗಕ್ಕೆ ನೆಕ್ಸ್ಟ್ ಹೋಗೋದಿಕ್ಕೆ ಮನಸ್ಸಿನಲ್ಲಿ ಅದು ಒಳ್ಳೆ ಒಂದು ದಾರಿ ಮಾಡಿ ಕೊಡುತ್ತೆ ಅಂತಾನೆ ಆಗತ್ತಲ್ವ ಸರ್? ಇಲ್ಲಿ ನೋಡಿ ಕೊನೆ ಅದನ್ನೇ ಒಂದೇ ಒಂದು ಯೂಸ್ ಮಾಡ್ತಾರೆ ಇಲ್ಲಿ. ಧ್ಯಾನ ನಿರ್ಮಥನವೇ ಅಗ್ನಿಮಥನ. ಧ್ಯಾನ ನಿರ್ಮಥನವೇ ಅಗ್ನಿಮಥನ. ಧ್ಯಾನ ರೇಚಕವೇ ಮೊದಲಾದ ಪ್ರಾಣಾಯಾಮ ವಾಯು ನಿರೋಧ. ಮಂತ್ರ ಜಪ ಅಂದ್ರಲ್ಲ, ಅದು ಅದೇ ಕೆಲ್ಸನೇ ಮಾಡುತ್ತೆ, ಧ್ಯಾನ ನಿರ್ಮಥನ. ಇವನ್ ಮಂತ್ರ ಜಪ ಮಾಡೋಕ್ಕೂ ಅಷ್ಟೇ. ನಮ್ಮ ಸ್ಫೂರ್ಕ ಇದೆಲ್ಲ ಅದು ಕಾನ್ಸ್ಟೆಂಟ್ ನಿಧಾನಕ್ಕೆ ಹೋಗ್ತಾ ಇರ್ಬೇಕು, ಹೋಗ್ತಾ ಇರುತ್ತೆ, ಕೆಲಸನೇ ಮಾಡುತ್ತೆ ಅದು. ಸೇಮ್ ಮಾಡ್ತದೆ. ಹೌದು. ಪ್ರಾಣಾಯಾಮ, ಇದನ್ನ ಒಂಚೂರು ಓದ್ಬಿಡ್ತೀನಿ ಮೇಡಮ್. ಇದೇನು ಸಮ್ಮರಿ ತರ ಕೊಟ್ಟಿದ್ದಾರೆ ಅಲ್ಲಿ. ತೊಂದ್ರೆ ಇಲ್ಲ, ಹೇಳಿ ಸರ್. ಈ ಮಂತ್ರಕ್ಕೆ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು. ನೀವು ಮೊದಲು ಹೇಳಿದ್ರಲ್ಲ, ಅದು ಇನ್ನೊಂದು ಎರಡನೇ ಸರಿ ಹೇಳಿದ್ರಲ್ಲ, ಅದರದ್ದು ಸಮ್ಮರಿ ಇದೆ. ಅಗ್ನಿ ಎಂದರೆ ಪರಮಾತ್ಮ. ಏಕೆಂದರೆ ಅವಿದ್ಯೆಯನ್ನು, ಅದರ ಕಾರ್ಯಗಳನ್ನು ಅವನು ನಾಶ ಮಾಡುತ್ತಾನೆ. ದೇಹವನ್ನು ಅರಣಿಯನ್ನಾಗಿ ಮಾಡಿಕೊಂಡು ಎಟ್ಸೆಟ್ರಾ, ಅದು ಇಲ್ಲಿದ್ದು 1:14 ಆಗದು ಎಂದು ಹಿಂದೆ ಹೇಳಿರುವ ಕ್ರಮದಲ್ಲಿ ಮಾಡುವ ಧ್ಯಾನ ನಿರ್ಮಥನವೇ ಅಗ್ನಿಮಥನ. ರೇಚಕವೇ ಮೊದಲಾದ ಪ್ರಾಣಾಯಾಮವೇ ವಾಯು ನಿರೋಧ. ಹೀಗೆ ಯಜ್ಞ, ದಾನ, ತಪಸ್ಸು, ಪ್ರಾಣಾಯಾಮ, ಸಮಾಧಿ ಇವುಗಳಿಂದ ವಿಶುದ್ಧವಾದ ಅಂತಃಕರಣದಲ್ಲಿಯೇ ಪರಿಪೂರ್ಣ ಆನಂದ, ಅದ್ವಿತೀಯ ಬ್ರಹ್ಮದ ಆಕಾರವನ್ನು ಪಡೆದಿರುವ ಮನಸ್ಸು ಉತ್ಪನ್ನವಾಗುತ್ತದೆ. ಅಂದರೆ ಅಂತಃಕರಣ ಶುದ್ಧಿನೇ ಮೂಲವಾದ ಎಲ್ಲದಕ್ಕೂ. ಎಲ್ಲದು ಯಜ್ಞ, ದಾನ, ತಪಸ್ಸು, ಪ್ರಾಣಾಯಾಮ ಎಲ್ಲದಕ್ಕೂ ಅಂತಃಕರಣ ಶುದ್ಧಿಗೋಸ್ಕರ ಮಾಡೋದು ಅಂದ್ಬಿಟ್ಟು. ಆಮೇಲೆ ಏನಾಗುತ್ತೆ, ಪ್ರಾರಂಭದಲ್ಲಿ ಯಜ್ಞಾದಿಗಳ ಅನುಷ್ಠಾನ, ಅದೆಲ್ಲ ಇದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಅನಂತರ ಪ್ರಾಣಾಯಾಮಾದಿಗಳ ಅಭ್ಯಾಸ, ಆಮೇಲೆ ಸಮಾಧಿ, ಕೊನೆಯಲ್ಲಿ ಮಹಾವಾಕ್ಯಗಳ ಅರ್ಥಜ್ಞಾನ, ಅದರಿಂದ ಕೃತಕೃತ್ಯತೆ ಇವು ಉಂಟಾಗುತ್ತವೆ ಎಂಬುದು ಒಟ್ಟು ಅರ್ಥ. ಶಂಕರರು ಅದೇ ಬರ್ದಿದ್ದಾರೆ ಸರ್. ಇವ್ರದ್ದು ಶಂಕರಾಚಾರ್ಯರದೇ ಬೇಸಿಸ್ ಇವರಿಗೆ. ಅದೇ ಬರ್ದಿದ್ದಾರೆ ಶಂಕರ ಭಾಷೆ. ಇದಿದೆ, ವಾಕ್ಯನೂ ಹೀಗೆ ಇದೆ. ಅದನ್ನೇ ಮೋಸ್ಟ್ಲಿ ಆದಿದೇವಂದ್ರೆ ಕನ್ನಡದಲ್ಲಿ ಬರೆದಿರ್ತಾರೆ. ಏನಂದ್ರೆ ನಾವು ಅದನ್ನೇ ಹೇಳಿದ್ರೆ ಕೇಳೋರ್ಗೆ ಒಳಗಡೆ ಹೋಗ್ಬೇಕಲ್ಲ ವಿಷಯ.
ಒಳಗ್ ಹೋಗಿ ಎಕ್ಸ್ಪ್ಲನೇಷನ್ ಬೇಕು ಅದಕ್ಕೆಲ್ಲ. ಹೌದು sir. ಈ ಕೊನೆಯಲ್ಲಿ ಓದಿದ್ರೆ ಈಗ ಅರ್ಥವಾಗುತ್ತೆ, ಮೊದಲೇ ಓದಿದ್ರೆ ಹೌದು ಅರ್ಥವಾಗಲ್ಲ. ಕರೆಕ್ಟ್ ಸರ್. ಈಗ ಹೇಳಿದ್ದೆಲ್ಲ ಅಲ್ಲಿ ಸಂಗ್ರಹಿತ ಅಂದ್ರೆ ಸಮರೈಸ್ ಆಗಿರುತ್ತೆ ಅದು. ನಾನು 2 ಕಿವಿಲಿ ಕೇಳ್ಕೊಳ್ತಿರ್ತೀನಿ, ಕಣ್ಣಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ. ಅದು ನನ್ನ ಸಮನ್ವಯಕ್ಕೆ. ಅದೇ ಕರೆಕ್ಟ್ ಸರ್. ಅದು ಈಗ ಇದೆಲ್ಲ ಒಟ್ಟು ಅಲ್ಲಿ ಸೇರ್ಕೊಂಡಂಗ. ಇದ್ರ ಜೊತೆಲಿ ನಮ್ಮ ನೋಟ್ಸ್ಗೆ ಒಂದಿಷ್ಟು ಪಾಯಿಂಟ್ಸ್ ಹಾಕೊಳ್ತಾ ಇರ್ತೀನಿ. ಈ ಕೊನೆಯಲ್ಲಿ ಹೇಳಿದ್ರ ಸ ಉಮಾ ಸೋಮ ಅಂದ್ಬಿಟ್ಟು ಒಂದು ನನಗೆ ಇದ್ರ ಗಮನಿಸಿರ್ಲಿಲ್ಲ ಅನ್ನೋದು. ಕೇನದಲ್ಲೇ ಬರುತ್ತೆ ಸರ್ ಅದು. ಅಲ್ಲ, ಅದು ಅಲ್ಲಿ ಸಾ ಉಮಾ ಅನ್ನೋ ಪದ ಬರುತ್ತಾ ಅಲ್ಲಿ? ಇಲ್ಲ, ಉಮಾನೇ ಬರೋದು, ಆದ್ರೆ ಉಮಾ ಹೈಮವತಿ ಅಂತ ಬಂದಾಗ ಭಾಷ್ಯಗಳಲ್ಲಿ. ಕೊನೆಯಲ್ಲಿ ಹಾ ಸರ್. ಇಲ್ಲಿ ಸೋಮ ಅನ್ನೋದಕ್ಕೆ ನೀವು ಹೇಳಿದ್ರಲ್ಲ, ಹಾ ಸಾ ಉಮಾ ಅಂತಂದ್ರೆ ನಾನು ಸಾಮಾನ್ಯ ಸಾ ಉಮಾ ಅಂದ್ರೆ ಶಿವ ಅಂತ ಆಗುತ್ತೆ. ಜ್ಞಾನ ಸಹಿತ ಬ್ರಹ್ಮಜ್ಞಾನ. ಅದರಿಂದ ಅದಿದೆ, ಶಿವ ಅಂದ್ರೆ ಜ್ಞಾನ ಅಂತಾನೆ, ಸೋಮ ಅಂದ್ರೆ ಆನಂದ. ಹೌದು. ಬರ್ತದೆ. ಆಯ್ತು ಮೇಡಮ್, ಹಾಗಾದ್ರೆ ಇನ್ನೇನಾದ್ರು ಪ್ರಶ್ನೆಗಳಿದೆಯಾ? ಸರ್ ಇಲ್ಲಿ ಇದು ಬ್ರಹ್ಮ ಆಕಾರವಾಗಿ ತಗೊಳತ್ತೆ, ಬ್ರಹ್ಮದ ಆಕಾರವನ್ನು ಪಡೆದಿರುವ ಮನಸ್ಸು ಉತ್ಪನ್ನವಾಗುತ್ತದೆ ಅಂತಂದ್ರೆ ಅಖಂಡಾಕಾರ ವೃತ್ತಿನ? ಅಖಂಡಾಕಾರ ಅಂದ್ರೆ ಅದಕ್ಕೆ ಅಂತಃಕರಣ ಪೂರ್ಣ ಶುದ್ಧಿ ಆದ್ಮೇಲೆ ಅಂತಃಕರಣದಲ್ಲಿ ಆ ಜ್ಯೋತಿ ಪ್ರಕಟವಾಗುತ್ತಲ್ಲ, ಅದು ಅದೇ ಅಖಂಡಾಕಾರ. ಎಲ್ಲಾದ್ರೂ ಒಟ್ಟಿನಲ್ಲಿ ಅಂದ್ರೆ ನಮ್ಮ ಏನೇ ಅಂತಃಕರಣ ಅಂತ ಹೇಳ್ತೀವಿ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅದು ಶುದ್ಧಿ ಆಗ್ಬೇಕು. ಹೌದು. ಫಂಡಮೆಂಟಲ್ ಅದು all 4 things should get completely. All sadhanas are meant for that only. ಚಿತ್ತ ಶುದ್ಧಿಗೆನೆ ಅದು ಏನ್ ಮಾಡತ್ತೆ ಅಲ್ವಾ ಸರ್? ಅಮ್ಮ ಇವಾಗ ಮಂತ್ರ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಅದು ಅದೊಂದಿಕ್ಕೆ ಅಲ್ವಾ ಸಾಧನೆ ಅನ್ನೋದು, ಚಿತ್ತ ಶುದ್ಧಿ ಪಡ್ಕೊಳಕೇನೆ ಅಂತಾನೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಲ್ವಾ? ಜಪದಿಂದಲೂ ಅಷ್ಟೇ ಮಂತ್ರ ಶುದ್ಧಿ, ಮನಃಶುದ್ಧಿ, ಚಿತ್ತಶುದ್ಧಿ. ಕೊನೆ ಅದಟ್ ಲಿಂಕ್ಸ್ ಟು ದಿ, ಅವಾಗ ಇಲ್ಲಿ ಜಪ ಅಂದ ತಕ್ಷಣ ಒಂದು ಇಷ್ಟ ದೇವತಾ ಅಂತ ಇರುತ್ತೆ, ಅದಕ್ಕೆ ಲಿಂಕ್ ಮಾಡ್ಬೇಕಾದ್ರೆ ಶುದ್ಧಿ ಇರಲೇಬೇಕಲ್ಲ, ಪವಿತ್ರತೆ ಇರಬೇಕು. ಲಿಂಕ್ಸ್ ಈ ಸಲ ಇದರಲ್ಲಿ ಇದು ಏನು ಇಷ್ಟ ಮಂತ್ರ ಎಲ್ಲ, ಇಷ್ಟ ದೇವತೆ ಇಷ್ಟ ಮಂತ್ರಗಳು ಬಗ್ಗೆ ತುಂಬಾ ಚೆನ್ನಾಗಿದೆ. ವಿವೇಕ್ ಪ್ರಭಾ ಎಲ್ಲಿದೆ, ವಿವೇಕ್ ಪ್ರಭಾ ಅಲ್ಲ, ಒಂದು ಇಂಗ್ಲಿಷ್ ತರದು ವೇದಾಂತ ಕೇಸರಿ. ನಿನ್ನೆ ನೀವು ತಗೊಂಡೋದ್ರಲ್ವ ಆರ್ತಿ ಅವ್ರು ಅದನ್ನ? ಹೌದು ಸರ್. ಓಕೆ, ಓದ್ಬಿಟ್ಕೊಡ್ತೀನಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮಾ. ನಮಸ್ತೆ. ಚೆನ್ನಾಗಿತ್ತು. ಇನ್ನು ಇಲ್ಲಿನ ಮುಂದಕ್ಕೆ ಏನೋ ಚೆನ್ನಾಗಿ ಬರುತ್ತೆ. ಸಬ್ಜೆಕ್ಟ್ ಚೆನ್ನಾಗಿದೆ. ಅಮ್ಮ ನೀವು ನಾನಲ್ಲ ನೀನು ಅಂತ ಭಾವ ಬರ್ಬೇಕು ಅನ್ನೋದನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಹಿಂದಿದಲ್ಲಿ ಅಂತ ಹೇಳ್ತಾರೆ, ಜೋ ಕುಚ್ ಮೇರಾ ಸಬ್ ಕುಚ್. ಭಾವ ಬಂದ್ರೆ ಚಿತ್ತ ಶುದ್ಧಿ ಆಗಲ್ಲ ಅಲ್ವಾ? ಭಾವ ಬಂದ್ರೆ ಚಿತ್ತ ಶುದ್ಧಿ ಆಗಲ್ಲ. ಅದಕ್ಕೋಸ್ಕರನೇ ಏನು ಸಾಧ್ಯ ಇಲ್ಲ ಅಂದ್ರೆ ಶ್ರೀರಾಮಕೃಷ್ಣರು ಹೇಳಿದಂತೆ ಅವನಿಗೆ ಇದು ಮಾಡ್ಕೊಳ್ಳೋದಷ್ಟೇ. ಅದನ್ನೇ ಅದು ನಮ್ ಕೈಯಲ್ಲಿ ಆಗೋ ಸಾಧ್ಯತೆ ಅಷ್ಟೇ. ದೇವರೇ ಇದ್ ನಿಂದು, ದೇವರೇ ಪವರ್ ಆಫ್ ಅಟಾರ್ನಿ ನಿಂತಾರಲ್ಲ, ಅದನ್ನೇ ಪವರ್ ಆಫ್ ಅಟಾರ್ನಿ. ಜಿಪಿಎ ಜನರಲ್ ಪವರ್ ಆಫ್ ಅಟಾರ್ನಿ, ಸೆಲೆಕ್ಟಿವ್ ಅಲ್ಲ. ಹೌದು. ಮುಂದಿನ ವಾರ ಮುಂದಿನ ಸರಿ. ಮುಂದಿನ ವಾರ ಏನು ಇಲ್ಲ ಅನ್ಕೊಂಡಿದ್ದೀನಿ ಇದು ಕಾರ್ಯಕ್ರಮಗಳು. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಅಷ್ಟಮೇಲೆ ಆನ್ಯುವಲ್ ಇದು ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇಂದ. ಧನ್ಯವಾದಗಳು ಅಮ್ಮ. ಹಾ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ನೀವು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಹೇಳೋದು, ಆ ಚಿತ್ರ ಚೆನ್ನಾಗಿ ಬರುತ್ತೆ ಅಮ್ಮ ಕಣ್ಮುಂದೆ, ತುಂಬಾ ಹೆಲ್ಪ್ ಆಗುತ್ತೆ. ಇಲ್ದಿದ್ರೆ ಏನಂದ್ರೆ ಅಮ್ಮ, ಶಬ್ದ ನಾವು ಓದ್ತೀವಿ ಕೇಳ್ತೀವಿ ಹೋಗ್ಬಿಡುತ್ತೆ, ಅದು ತಲೆಯಲ್ಲಿ. ಹೌದು ಹೌದು ಉಳ್ಕೋಬೇಕು. ತುಂಬಾನೇ ಚೆನ್ನಾಗಿ ಬಂತಮ್ಮ. ಧನ್ಯವಾದಗಳು. ದಯಮ್ಮ, ನಿಮ್ಮ ಪ್ರೀತಿ ಆದ್ರೆ. ನಮಸ್ತೆ ಅಮ್ಮ. ರಾಮಾಯಣದ ಋಷಿಗಳ ಹೆಸರು ಮೇಡಮ್ ಏನದು? ಯೋಗ ವಾಸಿಷ್ಠ.
ಅಲ್ಲ ರಾಮಾಯಣದ್ದು ಶರಭಂಗ. ಶರಭಂಗ ಶರಭಂಗ ಅಷ್ಟಮೇಲೆ ಅವರು ಕಣ್ಣೆದುರಿಗೆ ಅವರು ದೇಹ ಬಿಟ್ಬಿಡ್ತಾರಲ್ಲ. ಹೌದು. ಅಂದ್ರೆ ಅವರು ದೇಹ ಇಟ್ಕೊಂಡಿದ್ದು ರಾಮನ್ಗೆ ದಿಕ್ಕು ತೋರ್ಸೋದಕ್ಕೋಸ್ಕರ ಇದಕ್ಕೆ ಅಂತ ಹೌದು ಸರ್. ಹೇಳಿದ್ರು. ಅದಕ್ಕೆ ಅವ್ನ್ ಬರೋವರೆಗೆ ಕಾಯ್ತಾರೆ ನೋಡಿ. ಬರ್ತಾರೆ ದಕ್ಷಿಣ ಅವ್ನ್ ದಿಕ್ಕಿಗೆ ಹೋಗಿ ಬರೋವರೆಗೆ ಅಲ್ಲಿ. ರಥ ಬಂದಿದ್ರು ಕಳಿಸ್ಬಿಟ್ಟು. ಹೌದು. ಹಾ ಸರಿ. ಅಂದ್ರೆ ಅವತಾರಕ್ಕೆ ಸಹಾಯ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಋಷಿಗಳೆಲ್ಲ ಕಾಯ್ತಾ ಇದ್ರು ಒಬ್ಬೊಬ್ಬರಾಗಿ ಅವರು ಒಂದು ದಾರಿ ತೋರಿಸೋದಕ್ಕೆ. ಆಯ್ತು ಮೇಡಮ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕೃಷ್ಣ.